ಇಂದಿನ ವಿಶೇಷ ಸಂದೇಶವು ಸಂತ್ ರಾಮ್ಪಾಲ್ ಮಹಾರಾಜರ ಸತ್ಸಂಗ ಪ್ರವಚನಗಳ ಒಂದು ಭಾಗವಾಗಿದೆ. ಅವರು 27 ವರ್ಷಗಳ ಹಿಂದೆ ಅಂದರೆ 1997ರಲ್ಲಿ ಹರಿಯಾಣದ ಜೀಂದ್ ಜಿಲ್ಲೆಯಲ್ಲಿ ಈ ಪ್ರವಚನಗಳನ್ನು ನೀಡಿದ್ದರು. 11ರಿಂದ 17 ಡಿಸೆಂಬರ್ 1997ರವರೆಗೆ ನಡೆದ ಸಮಾಗಮದಿಂದ ಪಡೆದ ಭಾಗ 9 ಇಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ವಿಶೇಷ ಸಂದೇಶವು ಬಹಳ ಮುಖ್ಯವಾಗಿದೆ, ಏಕೆಂದರೆ 1997ರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರು ಭಕ್ತ ಸಮಾಜಕ್ಕೆ ನೀಡುತ್ತಿದ್ದ ಜ್ಞಾನವನ್ನು ಇಂದು ನಮ್ಮೆಲ್ಲಾ ಪವಿತ್ರ ಗ್ರಂಥಗಳು ಕೂಡ ಪ್ರಮಾಣೀಕರಿಸುತ್ತಿವೆ. ಇವೆಲ್ಲವೂ ಅತ್ಯಂತ ಮಹತ್ವದ್ದಾಗಿದೆ, ಏಕೆಂದರೆ ಗೀತಾ, ವೇದಗಳು, ಕುರಾನ್, ಬೈಬಲ್ ಮುಂತಾದ ಈ ಎಲ್ಲ ಸದ್ಗ್ರಂಥಗಳನ್ನು ಸಂತ ರಾಮ್ಪಾಲ್ ಮಹಾರಾಜರು 2000ನೇ ಇಸವಿಯಲ್ಲಿ ಹರಿಯಾಣದ ರೋಹತಕ್ ಜಿಲ್ಲೆಯಲ್ಲಿರುವ ಆಶ್ರಮವನ್ನು ಸ್ಥಾಪಿಸಿದ ನಂತರ ಪರಿಶೀಲಿಸಿದ್ದರು. ಇದಕ್ಕೂ ಮೊದಲು ಸಂತ ರಾಮ್ಪಾಲ್ ಮಹಾರಾಜರು ಗರೀಬ್ ದಾಸ್ ಮಹಾರಾಜರು ರಚಿಸಿದ ಅಮರ ಗ್ರಂಥ ಅಂದರೆ ಸೂಕ್ಷ್ಮ ವೇದದ ಮೂಲಕ ಸತ್ಸಂಗ ಪ್ರವಚನಗಳನ್ನು ಮಾಡುತ್ತಿದ್ದರು. ಕಬೀರ್ ಸಾಹೇಬ್ ಅವರು ಗರೀಬ್ ದಾಸ್ ಮಹಾರಾಜರ ಮೂಲಕ ನುಡಿದ ಸೂಕ್ಷ್ಮ ವೇದದ ಜ್ಞಾನವು ಎಲ್ಲಾ ಪವಿತ್ರ ಗ್ರಂಥಗಳೊಂದಿಗೆ ಹೊಂದಾಣಿಕೆಯಾಗುತ್ತದೆ ಎಂಬುದನ್ನು ಇದು ಸಾಬೀತುಪಡಿಸುತ್ತದೆ. ನಾವು ಈ ಮಾತನ್ನು ಹೇಳಲು ಇನ್ನೊಂದು ಕಾರಣವೇನೆಂದರೆ, ನಮ್ಮ ಪವಿತ್ರ ಶಾಸ್ತ್ರಗಳಲ್ಲಿ 3 ಹಂತಗಳಲ್ಲಿ ನಾಮದೀಕ್ಷೆ ನೀಡುವುದರ ಬಗ್ಗೆ ತಿಳಿಸಲಾಗಿದೆ. ಇದೇ 3 ಹಂತಗಳಲ್ಲಿ ನೀಡಲಾಗುವ ನಾಮದೀಕ್ಷೆಯನ್ನು ಸಂತ ರಾಮ್ಪಾಲ್ ಮಹಾರಾಜರು 1997ರಿಂದ ತಮ್ಮ ಅನುಯಾಯಿಗಳಿಗೆ ನೀಡುತ್ತಿದ್ದಾರೆ. 4ನೇ ಹಂತದಲ್ಲಿ ಸಾರ ಶಬ್ದವನ್ನು ನೀಡಲಾಗುವುದು ಎಂಬುದು ಸಹ ಈ ವಿಶೇಷ ಸಂದೇಶದಲ್ಲಿ ಸ್ಪಷ್ಟವಾಗಿದೆ. ಸಾರ ಶಬ್ದವು ದೀಕ್ಷೆಯಲ್ಲ, ಬದಲಾಗಿ ಈ ಆಧ್ಯಾತ್ಮಿಕ ಸಾಧನೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ಆ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವುದಾಗಿದೆ. ಇಂದಿನ ಈ ವಿಶೇಷ ಸಂದೇಶವು ಸಂತ ರಾಮ್ಪಾಲ್ ಮಹಾರಾಜರ ಮೇಲಿನ ಅವರ ಅನುಯಾಯಿಗಳ ನಂಬಿಕೆಯನ್ನು ಮತ್ತಷ್ಟು ದೃಢಗೊಳಿಸುತ್ತದೆ. ಏಕೆಂದರೆ ಇಂದು ಭಕ್ತ ಸಮಾಜವು ಪವಿತ್ರ ಶಾಸ್ತ್ರಗಳನ್ನು ನೋಡಿದಾಗ 27 ವರ್ಷಗಳ ಹಿಂದೆ ಸಂತ ರಾಮ್ಪಾಲ್ ಮಹಾರಾಜರು ನೀಡಿದ ಜ್ಞಾನವು ನಮ್ಮ ಪವಿತ್ರ ಶಾಸ್ತ್ರಗಳಲ್ಲಿ ಯಥಾವತ್ತಾಗಿ ಇರುವುದನ್ನು ಅವರು ನೋಡುತ್ತಿದ್ದಾರೆ. ಇಂದಿನ ಈ ವಿಶೇಷ ಸಂದೇಶದಲ್ಲಿ ದಾನದ ಮಹಿಮೆಯ ಬಗ್ಗೆಯೂ ವಿಶೇಷ ಜ್ಞಾನವನ್ನು ಕೇಳಲು ಸಿಗುತ್ತದೆ. ಬನ್ನಿ, 11ರಿಂದ 17 ಡಿಸೆಂಬರ್ 1997ರವರೆಗೆ ಸಂತ ರಾಮ್ಪಾಲ್ ಮಹಾರಾಜರು ನೀಡಿದ ವಿಶೇಷ ಸಂದೇಶದ ಭಾಗ 9 ಆಲಿಸೋಣ. ಬಂದಿ ಛೋಡ್ ಸತ್ಪುರುಷರ ಸ್ವರೂಪ ಕಬೀರ್ ಸಾಹೇಬರು ಹಾಗೂ ಅವರದೇ ಅವತಾರ ಬಂದಿ ಛೋಡ್ ಗರೀಬ್ ದಾಸ್ ಮಹಾರಾಜರ ಅಮೃತಮಯ ವಾಣಿಯ ಖುಲಾಸೆ, ಸರಳಾರ್ಥ, ಭಾವಾರ್ಥ ಹಾಗೂ ಸಾರಾಂಶದ ಇಂದು 3ನೇ ದಿನವಾಗಿದೆ. ಸದ್ಗುರುಗಳ ಕೃಪೆಯಿಂದ ಬಂದಿ ಛೋಡ್ರವರ ವಾಣಿಯಲ್ಲಿ ಆ ರಹಸ್ಯ ಅಡಗಿದೆ. ಅದು ಸಾಮಾನ್ಯ ಭಕ್ತನ, ಸಾಮಾನ್ಯ ಸಂತನ ವಶದ ಮಾತಲ್ಲ. ಇದರಿಂದ ಆ ರಹಸ್ಯವನ್ನು ಹೊರಹಾಕುವುದು ಅವರ ಕೃಪೆ ಯಾರ ಮೇಲಾಗುತ್ತದೆ ಅವರೇ ಈ ಮಾತನ್ನು ಹುಡುಕಬಹುದು. ಅಂದರೆ ಸದ್ಗುರು ಮಹಾರಾಜರು ಈ ವಾಣಿಯ ಮಾಧ್ಯಮದಿಂದ ಏನು ತಿಳಿಸಬಯಸುತ್ತಾರೆಂದು, ಕಥೆ ಯಾವುದೋ ಹೇಳುತ್ತಿದ್ದಾರೆ ಮತ್ತು ಅದರೊಳಗೆ ಬೇರೆಯ ಮಾತನ್ನು ತಿಳಿಸುತ್ತಿದ್ದಾರೆ. ರಾಮಾಯಣವನ್ನು ತಿಳಿಸುತ್ತಾರೆ, ಮಹಾಭಾರತವನ್ನು ತಿಳಿಸುತ್ತಾರೆ. ಇವುಗಳದ್ದು ಇದರಲ್ಲಿ ಯಾವ ಅವಶ್ಯಕತೆಯೂ ಇರಲಿಲ್ಲ. ಆದರೂ ಕೂಡ ಒಮ್ಮೆ ಬರೆಯಬೇಕಾಯಿತು. ಏಕೆಂದರೆ ಒಂದಂತೂ ಈ ಯಥಾರ್ಥತೆಯನ್ನು ಉತ್ಪನ್ನ ಮಾಡಿದರು ನಮ್ಮ ಮನಸ್ಸಿನಲ್ಲಿ. ಅಂದರೆ ಸದ್ಗುರು ಮಹಾರಾಜರು ಏನು ಹೇಳುತ್ತಿದ್ದಾರೆ ಅದು ಸತ್ಯವಾಗಿದೆ. ಏಕೆಂದರೆ ಇಂದಿನಿಂದ ಲಕ್ಷಾಂತರ ವರ್ಷಗಳ ಹಿಂದಿನ ರಾಮಾಯಣ ಮೂಲ ರೂಪದಂತೆ ಶಾಸ್ತ್ರಗಳಿಗೆ ಹೊಂದಾಣಿಕೆ ಆಗುತ್ತದೆ. ಏಕೆಂದರೆ ಗರೀಬ್ ದಾಸ್ ಮಹಾರಾಜರು ಸಂಪೂರ್ಣ ಅನಕ್ಷರಸ್ಥರಾಗಿದ್ದರು. ಯಾವುದೇ ಶಾಸ್ತ್ರದ ಜ್ಞಾನವಿರಲಿಲ್ಲ, ಅವರಿಗೆ ಅಕ್ಷರ ಜ್ಞಾನವಿರಲಿಲ್ಲ, ಅವರು ಶಿಕ್ಷಿತರಾಗಿರಲಿಲ್ಲ. ಆದರೆ ಅವರು ಪರಮಾತ್ಮ ಆಗಿದ್ದರು. ಈ ಮಾತನ್ನು ಅವರು ಸ್ಪಷ್ಟ ಮಾಡಿದರು. ಇಂದಿನಿಂದ ಲಕ್ಷಾಂತರ ವರ್ಷಗಳ ಮೊದಲು ಏನೆಲ್ಲ ಘಟನೆಗಳು ಘಟಿಸಿವೆ ಮತ್ತು ಏನೆಲ್ಲ ಪ್ರಮಾಣ ನೀಡುತ್ತವೆ ಹಿಂದೂ ಮತ್ತು ಮುಸಲ್ಮಾನ ಧರ್ಮದ ಶಾಸ್ತ್ರಗಳು, ಅದನ್ನು ಹಾಗೆಯೇ ಬಂದಿ ಛೋಡ್ ಬರೆಸಿದ್ದಾರೆ. ಇದನ್ನು ಪ್ರಮಾಣ ಮಾಡುವುದಕ್ಕಾಗಿ ಏನಂದ್ರೆ, ನಾನು ಏನನ್ನು ಹೇಳಿದ್ದೇನೆ ಅದು ಸತ್ಯವಾಗಿದೆ ಎಂದು. ಅದನ್ನೇ ಕಬೀರ್ ಸಾಹೇಬರು ಲಕ್ಷಾಂತರ ವರ್ಷಗಳ ಮೊದಲಿನ ಮತ್ತು ಜೊತೆಯಲ್ಲಿ ಯೋಗಿಗಳ ಆ ಉಪಲಬ್ಧಿಗಳನ್ನು, ಅದಕ್ಕಾಗಿ ಯುಗಗಳೇ ಕಳೆದು ಹೋಗುತ್ತವೆ, ಅವರಿಗೆ ಆಗ ಪ್ರಾಪ್ತವಾಗುತ್ತವೆ. ಬಂದಿ ಛೋಡ್ರವರು ಅದು ಹೇಗಿದೆಯೋ ಹಾಗೆಯೇ ಇದರೊಳಗೆ ವರ್ಣನೆ ಮಾಡಿದ್ದಾರೆ. ಆ ಯೋಗಿಗಳ ಉಪಲಬ್ಧಿಗಳನ್ನು ತಿಳಿಸಿದ್ದಾರೆ. ಯಾವ ಋಷಿಯು ಯಾವ ಉಪಲಬ್ಧಿಯನ್ನು ಪಡೆದ, ಯಾವ ಸಾಧನೆ ಮಾಡಿದ, ಅದರ ಪ್ರತಿಫಲವಾಗಿ ಅವನು ಏನನ್ನು ಪಡೆದುಕೊಂಡ, ಅದರ ಫಲಸ್ವರೂಪವಾಗಿ ಹಾಗೂ ಮುಂದೆ ಅವನ ಜೊತೆ ಏನಾಯಿತು ಅದನ್ನು ಸಹ ಬಂದಿ ಛೋಡ್ರವರು ಇದರಲ್ಲಿ ಬರೆದಿಟ್ಟಿದ್ದಾರೆ. ಹಾಗಾಗಿ ಇದರಿಂದ ನಮಗೆ ಜ್ಞಾನವಾಗುತ್ತದೆ. ಸದ್ಗುರು ಕಬೀರ್ ಸಾಹೇಬರು ಮತ್ತು ಗರೀಬ್ ದಾಸ್ ಮಹಾರಾಜರು ಒಬ್ಬರೇ ಆಗಿದ್ದರು. ಕೇವಲ ನಾಮವಷ್ಟೇ ವ್ಯತ್ಯಾಸವಾಗಿತ್ತು.
ಶಕ್ತಿಯಲ್ಲಿ ಯಾವುದೇ ಅಂತರವಿರಲಿಲ್ಲ. ಇಬ್ಬರ ವಾಣಿ, ಹಾಗಂತೂ ನಾವು ಕಬೀರ್ ಸಾಗರವನ್ನು ಓದುತ್ತೇವೆ, ಹಾಗೂ ಮತ್ತೆ ಗರೀಬ್ದಾಸ್ ಮಹಾರಾಜರ ಗ್ರಂಥ ಸಾಹೇಬವನ್ನು ಓದುತ್ತೇವೆ. ಅವೆಲ್ಲ ಒಂದೇ ಅರ್ಥ ಕೊಡುತ್ತವೆ. ಕಬೀರ್ ಸಾಗರದೊಳಗೆ ಒಂದು ವಿಸ್ತೃತ ಶೈಲಿಯಲ್ಲಿ ಮಹಾರಾಜರು ಬಹಳ ಸುದೀರ್ಘ ರೀತಿಯಲ್ಲಿ ಬರೆದಿಟ್ಟಿದ್ದಾರೆ, ಮತ್ತು ಈ ಗ್ರಂಥ ಸಾಹೇಬ್ದಲ್ಲಿ ಗರೀಬ್ದಾಸರು ಅದರದ್ದೇ ಯಥಾರ್ಥತೆ ಸ್ವಲ್ಪದರಲ್ಲಿಯೇ, ಅಂದರೆ ಕೆಲವೇ ದೋಹೆಗಳ ರೂಪದಲ್ಲಿ ಸರ್ವ ವರ್ಣನೆಯನ್ನು ಅದರಲ್ಲಿ ಇರುವಂತೆಯೇ ಕೊಟ್ಟಿದ್ದಾರೆ. ಇಂದು ಬಂಡಿ ಛೋಡ್ರವರ ಕೃಪೆಯಿಂದ ಮೊದಲನೇ ಸಲ ಇಂತಹದ್ದೊಂದು ಧೈರ್ಯ ನಾವು ಮಾಡಿದೆವು. ಸದ್ಗುರುಗಳ ವಾಣಿ ತಿಳಿಸಬೇಕು, ಅರ್ಥೈಸಬೇಕು, ಏಕೆಂದರೆ ಇದರ ರಹಸ್ಯಗಳನ್ನು ತಿಳಿಯಲಿ ಎಂದು. ನೀವು 5-6 ಸಲ ನಿರಂತರವಾಗಿ ಕೇಳಿಸಿಕೊಂಡರೆ ಈ ಮಹಾರಾಜರ ಖುಲಾಸೆಯನ್ನು ಮತ್ತೊಮ್ಮೆ ಎಲ್ಲಿಯಾದರೂ ಕೂಡ ಪಠಣೆ ನಡೆಯುತ್ತಿದ್ದರೆ ಸದ್ಗುರುಗಳ ವಾಣಿಯದ್ದು ನೀವು ಇಷ್ಟೊಂದು ಆನಂದದಿಂದ ಕೇಳುವಿರಿ. ನಂತರ ಮೇಲಿಂದ ಮೇಲೆ ಕಥೆಗಳನ್ನು ಕೇಳುವ ಅವಶ್ಯಕತೆ ಇರುವುದಿಲ್ಲ. ಕೇವಲ ಒಂದೇ ಒಂದು ದೋಹೆಯನ್ನು ಓದಿದರೆ, ಕೇಳಿದರೆ ನಿಮ್ಮ ಆತ್ಮದಲ್ಲಿ ಆ ಖುಷಿ, ಆ ಕಥೆ ಸಂಪೂರ್ಣವಾಗಿ ತಲೆಯಲ್ಲಿ ಸುತ್ತುತ್ತದೆ. ಅದು ಬಂಡಿ ಛೋಡ್ರವರು ಇಲ್ಲೇನು ಹೇಳಬಯಸಿದ್ದಾರೆಂದು. ಒಂದೇ ದೋಹೆಯಲ್ಲಿ ಇಡೀ ಕಥೆಯ ನೆನಪಿಗೆ ಬಂದು ಬಿಡುತ್ತದೆ. ಹೇಗೆಂದರೆ ರಾಮಾಯಣದ ಕಥೆ ಬರುತ್ತದೆ, ಹಾಗೂ ಅದರಲ್ಲೊಂದು ಅನ್ನದೇವರ ಚಿಕ್ಕ ಆರತಿ ಇದೆ ಮಹಾರಾಜರದ್ದು. ಅದರಲ್ಲಿ ಹೇಳುತ್ತಾರೆ, ರಾವಣ ಮಾಂಗನ ಗಯಾ ಚೂನ್ ಅವ್ರ ತಾತೆ ಲಂಕ್ ಬಹಿ ಬೇರೂನ್. ಒಂದೇ ದೋಹೆಯಿಂದ ಇಡೀ ರಾಮಾಯಣವು ನಮ್ಮ ಮನಸ್ಸಿನಲ್ಲಿ ಹೊಳೆಯುತ್ತದೆ. ಅದೇನೆಂದರೆ, ರಾವಣ ಮಾಂಗನ ಗಯಾ ಚೂನ್ ತಾತೆ ಲಂಕ್ ಬಹಿ ಬೇರೂನ್. ರಾಮಾಯಣದ ಬಗ್ಗೆ ಯಾರಿಗೆ ಜ್ಞಾನವಿದೆ, ಇಷ್ಟೇ ದೋಹೆ ಸಾಕು. ಆ ಇಡೀ ಕಥೆಯು ಅವನಿಗೆ ಒಮ್ಮೆಗೆ ಒಂದೇ ಸೆಕೆಂಡಿನಲ್ಲಿ ಸ್ಮರಣೆಯಾಯಿತು, ಹಾಗೂ ಆ ಎಲ್ಲ ಲಾಭ ನಿಮಗೆ ಪ್ರಾಪ್ತವಾಗಿದೆ. ಏನು ಕಥೆ ಕೇಳುವುದರಿಂದ ಆಗುತ್ತದೆ? ಕಥೆ ಕೇಳುವುದರಿಂದ ಬಹಳ ಲಾಭವಾಗುತ್ತದೆ. ಬಂಡಿ ಛೋಡ್ರವರು ರಸಾಯನ ಮಾಡಿ ಅವುಗಳನ್ನು ಕುಟ್ಟಿ ಎಷ್ಟೊಂದು ದಪ್ಪ ಉದ್ದ ಮೂಲಿಕೆ ಇರುತ್ತದೆ, ಇಷ್ಟೊಂದು ವಿಸ್ತಾರವಿದೆ ಆ ಮೂಲಿಕೆಯದ್ದು. ಮತ್ತು ಅದೇನು ವಿಸ್ತಾರವಿದೆ ಅದನ್ನು ಕತ್ತರಿಸಿ ಅದರ ಸಿಪೆ ಬೇರ್ಪಡಿಸಿದರು, ಕೊಟ್ಟಿ ಜಜ್ಜಿ ಅದರ ಫಲಗಳನ್ನು, ತದನಂತರ ಅದನ್ನು ಎಷ್ಟು ಮಾಡಿದರೂ ಒಂದು ಬಾಟಲಿಯಷ್ಟು, ಒಂದು ಗುಟುಕು ಕುಡಿಯಿರಿ, ಪೂರ್ಣ ಮೂಲಿಕೆಯ ಲಾಭ ಪ್ರಾಪ್ತವಾಗುತ್ತದೆ. ಇದೇ ಪ್ರಕಾರ ಕಥೆ ಶ್ರವಣ ಮಾಡುವುದರಿಂದ ಬಹಳ ಲಾಭವಾಗುತ್ತದೆ. ಯಾವಾಗ ನಾವು ಅನ್ನದೇವರ ಆರತಿಯನ್ನು ಊಟ ಮಾಡಿದ ನಂತರ ಮಾಡುತ್ತೇವೆ, ನಾವು ಯಾರ ಮನೆಯಲ್ಲಿ ಊಟ ಮಾಡುತ್ತೇವೆ ಆ ಊಟ ಮಾಡಿಸಿದವರಿಗೆ ಪೂರ್ಣ ಲಾಭ ಕೊಟ್ಟು ಬರುತ್ತೇವೆ. ನಾವು ಅನ್ನದೇವರ ಆರತಿಯನ್ನು ಮಾಡಿ, ಅನ್ನದೇವರ ಆರತಿಯಲ್ಲಿ ಏನು ಬರುತ್ತದೆ? ರೋಟಿ ಮಾಂಗಿ ಗೋರಖನಾಥ್, ರೋಟಿ ಬಿನಾನಾ ಚಲನಾಥ್, ರೋಟಿ ಕೆರ್ಸನ್ ದೇವ್ ಗೋಪಾಯಿ ತಾತ ಸೇ ಸಠಾಸಿಗಿ ಖೋಜಾ ಮಿಟಾಯಿ. ಈಗ ನೋಡಿ ಎಷ್ಟು ದೊಡ್ಡ ಕಥೆ ಇದೆ ಇದರಲ್ಲಿ. ಏನಂದ್ರೆ, ದುರ್ಯೋಧನನು ಕಲಿಸಿ ಕಳುಹಿಸಿದ ದುರ್ವಾಸರು ಪಾಂಡವರಿಗೆ ಶಾಪವನ್ನು ನೀಡುವ ಉದ್ದೇಶದಿಂದ ಕಾಡಿಗೆ ಹೋಗುತ್ತಾರೆ. ಯಾವ ಸಮಯ ಪಾಂಡವರು ವನವಾಸದಲ್ಲಿ ಅಲೆದಾಡುತ್ತಿದ್ದರು, 14 ವರ್ಷದ ವನವಾಸ ಅವರಿಗೆ ಸಿಕ್ಕಿತು ಜೂಜಾಟದಲ್ಲಿ. ಹಾಗಿರುವಾಗ ಅಲ್ಲೇನು ಮಾಡಿದರು ದುರ್ವಾಸ ಹೋಗಿ, ಅಂದ್ರೆ ಸಾಯಂಕಾಲದ ಸಮಯದಲ್ಲಿ ನೋಡಿಕೊಂಡರು ಆ ಪಾಂಡವರೆಲ್ಲರೂ ಊಟ ಮಾಡಿದನ್ನು. ಆ ಸಮಯದಲ್ಲಿ ಹೋಗಿ ಹೇಳುತ್ತಾರೆ, ನಾವು ಭೋಜನ ಮಾಡುತ್ತೇವೆಂದು. ಹಾಗಂತೂ ಬರೆದಿದ್ದಾರೆ. ದ್ರೌಪದಿಯ ಬಳಿ ಒಂದು ಇಂತಹ ಪಾತ್ರೆ ಇತ್ತು, ಅದು ಸೂರ್ಯದೇವನ ಉಪಾಸನೆಯಿಂದ ಅವಳಿಗೆ ಪ್ರಾಪ್ತವಾಗಿತ್ತು. ದ್ರೌಪದಿ ಊಟ ಮಾಡುವ ತನಕ ಬೇಕಿದ್ರೆ ಅವಳು ಬೇಕಾದಷ್ಟು ಜನರಿಗೆ ತಿನ್ನಿಸಲಿ, ಬೇಕಿದ್ರೆ 3 ಲೋಕಗಳೇ ಅದರಿಂದ ಭೋಜನ ತಿಂದರೂ ಅದು ಮುಗಿಯುತ್ತಿರಲಿಲ್ಲ ಆ ಪಾತ್ರೆಯಲ್ಲಿ. ಹಾಗೂ ಯಾವಾಗ ದ್ರೌಪದಿ ತಿಂದು ಬಿಡುತ್ತಿದ್ದಳು ಅದರಲ್ಲಿ ಏನು ಉಳಿಯುತ್ತಿರಲಿಲ್ಲ. ಇದೇ ಪ್ರಕಾರ ಹೇಳುತ್ತಾರೆ, ಯಾರು ಊಟ ಬಡಿಸುವವಳು ಇರುತ್ತಾರೆ, ಈಗಂತೂ ಇಲ್ಲವೇ ಇಲ್ಲ, ಮೊದಲು ಹೀಗೆ ಆಗುತ್ತಿತ್ತು, ಮುದುಕಿ ನಂತರ ತಿನ್ನುತ್ತಿದ್ದಳು, ಎಲ್ಲರಿಗೂ ತಿನ್ನಿಸಿ. ಯಾರು ಊಟ ಬಡಿಸುತ್ತಿದ್ದಳು ಅದರಲ್ಲಿ ವೃದ್ಧಿ ಆಗುತ್ತಿತ್ತು. ಆಸ್ಥೆ ಮತ್ತು ಶ್ರದ್ಧೆ ಮತ್ತು ನಿಯಮ ಸರಿಯಾಗಿತ್ತು ಅವರದ್ದು, ಅದಕ್ಕೆ ಅದು ಆ ಸಮಯದಲ್ಲೂ ಕೂಡ ಪ್ರಭಾವವಿತ್ತು. ಇಂದು ಸಹ ಇದೆ. ಒಂದೊಮ್ಮೆ ಅದೇ ನಿಯಮ ಪಾಲಿಸುತ್ತಾ ನಾವು ಮತ್ತೆ ಆರಂಭಿಸಿಬಿಟ್ಟರೆ ಅದು ಆಗಿನಂತೆಯೇ ಇಂದು ಕೂಡ ಆಗುತ್ತದೆ. ಪರಮಾತ್ಮನಲ್ಲಿ ಯಾವ ಅಂತರ ಬಂದಿಲ್ಲ, ನಮ್ಮ ಆತ್ಮದಲ್ಲಿ ಅಂತರ ಬಂದಿದೆ, ಮಲಿನವಾಗಿ ಬಿಟ್ಟಿದೆ, ಅವಿಶ್ವಾಸನೀಯರಾಗಿ ಬಿಟ್ಟಿದ್ದೇವೆ. ನಮಗೆ ವಿಶ್ವಾಸ ಉಳಿಯಲಿಲ್ಲ ಪರಮಾತ್ಮನ ಮೇಲೆ. ಅದಕ್ಕೆ ಹೋಗಿ ಹೇಳಿದರು, ಊಟ ಮಾಡುತ್ತೇನೆ. ದುರ್ವಾಸನು ಹೇಳಿದ, ಮತ್ತು ನನ್ನ ಜೊತೆ 88,000 ಋಷಿಗಳು ಸಹ ಬಂದಿರುವರು, ಎಲ್ಲರಿಗೂ ಭೋಜನ ಮಾಡಿಸಿ. ಈಗ ಸ್ತಬ್ಧರಾದರು ಎಲ್ಲರೂ. ದ್ರೌಪದಿಗೆ ಪ್ರಾರ್ಥಿಸಿದರು, ಅಂದರೆ ದ್ರೌಪದಿ, ಇಂದಂತೂ ದುರಂತವಾಯಿತು, ಹಾಗೂ ನಮಗೆ ತಿಳಿದಿದೆ ಏಕೆ ಬಂದಿದ್ದಾನೆಂದು. ದುರ್ವಾಸ ದುರ್ಯೋಧನನ ಮಾತು ಕೇಳಿ ಬಂದಿದ್ದಾನೆ, ಅವನು ಕಳಿಸಿದ್ದಕ್ಕೆ ಬಂದಿದ್ದಾನೆ, ಅವಳಿಗೆ ಶಾಪವನ್ನು ನೀಡಿ ಬನ್ನಿ ಎಂದಿದ್ದಕ್ಕೆ.
ಮತ್ತು ಇಂದು ನಮ್ಮ ಮಾನ ನಿನ್ನ ಕೈಯಲ್ಲಿದೆ ದ್ರೌಪದಿ, ಏನಾದರೂ ಕೃಪೆ ತೋರಿಸು. ಅವಳು ಹೇಳುತ್ತಾಳೆ, ಈಗೇನೂ ಆಗಲು ಸಾಧ್ಯವಿಲ್ಲ. ನಾನು ಊಟ ಮಾಡಿದ್ದೇನೆ. ಒಂದೊಮ್ಮೆ ಊಟ ಮಾಡುವ ಮೊದಲು ಋಷಿದೇವರು ಬಂದಿದ್ದರೆ ಯಾವ ಚಿಂತೆಯೂ ಇರಲಿಲ್ಲ. ಮತ್ತು ಈಗ ನನ್ನ ವಶದ ಮಾತಲ್ಲ. ಈಗ ಪಂಚಪಾಂಡವರು ವಿಚಾರ ಮಾಡುತ್ತಾರೆ, ಚಿಂತಿತರಾಗುತ್ತಾರೆ, ಈಗೇನಾಗುವುದೆಂದು. ದ್ರೌಪದಿಯು ಪ್ರಾರ್ಥನೆ ಮಾಡುತ್ತಾಳೆ ಭಗವಂತ ಕೃಷ್ಣನಲ್ಲಿ. ಅದೇ ಸಮಯ ಸತ್ಪುರುಷ ಕಬೀರ ಸಾಹೇಬರು ಕೃಷ್ಣನ ರೂಪ ಮಾಡಿಕೊಂಡು ಬರುತ್ತಾರೆ. ಏಕೆಂದ್ರೆ ಅಂತಹ ಸಮಯದಲ್ಲಿ ಮಹಾರಾಜರು ಹೇಳುತ್ತಾರೆ, ದಾಸ ಗರೀಬ್ ಸಾಹೇಬ್ ದುಃಖತೆದಡೆ. ಎಲ್ಲಾದರೂ ಯಾರ ಮೇಲಾದರೂ ಅತ್ಯಾಚಾರವಾಗುತ್ತಿದ್ದರೆ ಅಲ್ಲಿ ಪೂರ್ಣ ಬ್ರಹ್ಮ ಪರಮಾತ್ಮ ಬಂದು ಸಹಾಯ ಮಾಡುತ್ತಾರೆ. ಇಲ್ಲದಿದ್ದರೆ ಈ ಕಾಲ ಇವರನ್ನು ನಾಶ ಮಾಡಿಬಿಡುತ್ತಾನೆ. ಭಕ್ತಿಯೇ ಉಳಿಯುವುದಿಲ್ಲ, ನಾಶವಾಗಿ ಬಿಡುತ್ತದೆ. ಭಕ್ತಿಯನ್ನು ಯಾರೂ ಕೂಡ ಬಯಸುವುದಿಲ್ಲ. ಹಾಗೂ ಇದನ್ನೇ ಬಯಸುತ್ತಾನೆ ಕಾಲನು, ಯಾರೂ ಭಕ್ತಿಯನ್ನು ಮಾಡಬಾರದೆಂದು ಯಾವ ರೀತಿಯಿಂದಲೂ. ಆದರೆ ಬಂದೇ ಛೋಡ್ ಈ ಭಕ್ತಿಯ ಆಸ್ಥೆಯನ್ನು ಇರಿಸಲು ಸ್ವತಃ ಬಂದು ಪ್ರಕಟರಾಗುತ್ತಾರೆ. ಕಬೀರ್ ಸಾಹೇಬರು ಸ್ವತಃ ನರಸಿಂಹ ರೂಪ ಧಾರಣೆ ಮಾಡಿದ್ದರು. ಈಗ ಈ ಮಾತುಗಳ ಅವಿಶ್ವಾಸ ಈ ಕಾರಣಕ್ಕೆ ಆಗುತ್ತದೆ, ಏಕೆಂದ್ರೆ ನಾವು ಕೇಳಿದ್ವಿ ಏನೆಂದ್ರೆ ವಿಷ್ಣು ಭಗವಂತನೇ ನರಸಿಂಹ ರೂಪ ಧಾರಣೆ ಮಾಡಿದರೆಂದು. ಈಗ ನಾವು ನಿಮಗೆ ಇದನ್ನು ಬಹಳ ವಿಸ್ತಾರ ಮತ್ತು ಆಳವಾದ ವಿವರಣಾತ್ಮಕ ಉದಾಹರಣೆಯನ್ನು ನೀಡಿ ತಿಳಿಸುತ್ತೇವೆ. ಕೆಲವೊಮ್ಮೆ ಹೀಗಾಗುತ್ತದೆ, ನಮ್ಮ ಗುರುದೇವರು ತಲವಂಡಿ ಬಾಯಿಯಲ್ಲಿ ಇರುತ್ತಿದ್ದರು. ಅಲ್ಲೊಬ್ಬ ಉಗ್ರವಾದಿಗಳ ಸಮಯದಲ್ಲಿ ರಸ್ತೆಯಲ್ಲಿ ತಲವಂಡಿಯ ಒಬ್ಬ ಲಾಲಾಜಿ ಅಂದ್ರೆ ಸಾಹುಕಾರನನ್ನು ಉಗ್ರವಾದಿಗಳು ಹಿಡಿದುಕೊಂಡರು, ಅವನ ಮೋಟಾರ್ ಸೈಕಲ್ ಕೂಡ. ಆ ಸಮಯದಲ್ಲಿ ಸ್ವಲ್ಪ ಬಿತ್ತನೆ ಮಾಡಿ ಬರುವಾಗ ಸಾಯಂಕಾಲ ದಿನ ಮುಕ್ತಾಯದಲ್ಲಿತ್ತು. ಚಳಿಗಾಲ, ಚಳಿಯ ಆರಂಭದ ದಿನಗಳಾಗಿದ್ದವು. ರಸ್ತೆಯಲ್ಲಿ ಅವರನ್ನು ಹಿಡಿದುಕೊಂಡರು. ಮೋಟಾರ್ ಸೈಕಲ್ ಅನ್ನು ಅಲ್ಲಿಯೇ ಬಿಟ್ಟರು. ಅವನನ್ನು ಜೀಪಿನಲ್ಲಿ ಕೂರಿಸಿ ಕರೆದೊಯ್ದರು. ಕಬ್ಬಿನ ಹೊಲದಲ್ಲಿ ಕಟ್ಟಿ ಹಾಕಿದರು. ಅವರು ಸಾರಾಯಿ ಕುಡಿದಿದ್ದರು. ಇಬ್ಬರು ಉಗ್ರವಾದಿಗಳು. ಅವನನ್ನು ಕಟ್ಟಿ ಅವರು ನಿಶ್ಚಿಂತರಾಗಿ ಬಿಟ್ಟರು. ಈಗ ಇವನನ್ನು ನಂತರ ನೋಡೋಣ, ಇವನಿಗೆ ಕೊಂದು ಬಿಡೋಣ, ಬೆಳಿಗ್ಗೆ ಇವನಿಗೆ ಕೇಳೋಣ ಎಲ್ಲಿ ದುಡ್ಡು ಇಟ್ಟಿದ್ದಾನೆಂದು. ಒಬ್ಬನಂತೂ ಸಾರಾಯಿ ಕುಡಿದು ಅಲ್ಲಿಯೇ ಮಡಗಿಬಿಟ್ಟ ಸೈಡಲ್ಲಿ. ಇನ್ನೊಬ್ಬ ಹೊರಟು ಹೋದ ಎಲ್ಲಿಯೋ ಬೇರೆ ಸ್ಥಾನಕ್ಕೆ, ಕೋಠಡಿಯಲ್ಲಿ ಗೋಡೆಯಲ್ಲಿ ಮಲಗುವ ಸಲುವಾಗಿ. ಆಗ ಲಾಲಾಜಿಯು ಆ ಭಕ್ತನು ಪ್ರಾರ್ಥನೆ ಮಾಡಿದ, ಹೇ ಪರಮಾತ್ಮ, ಹೇ ಗುರುದೇವ, ಇವತ್ತು ನನ್ನ ಪ್ರಾಣ ಉಳಿಸಿ ಮಾಲೀಕರೇ. ಬಹಳ ತುಡಿತವಾಯಿತು ಹೇಳುತ್ತಾರೆ. ಅದೇ ಸಮಯದಲ್ಲಿ ನಮ್ಮ ಗುರುಗಳು ಅಲ್ಲಿ ಪ್ರಕಟರಾಗುತ್ತಾರೆ. ಈಗ ಈ ಮಾತನ್ನು ಕೇಳಿಸಿಕೊಳ್ಳಿ, ಆಮೇಲೆ ನಿಮಗೆ ತಿಳಿದು ಬರುತ್ತದೆ ಯಾರು ನರಸಿಂಹ ರೂಪ ಧಾರಣೆ ಮಾಡಿದರೆಂದು. ಅದೇ ಸಮಯ ಅವರು ನೋಡಿದರು, ಮಹಾರಾಜನು ನಿಂತಿದ್ದಾರೆ ಮತ್ತು ಅವನೆಲ್ಲ ಬಂಧನಗಳನ್ನು ಕಟ್ಟಿದರು, ಅವನನ್ನು ಸುತ್ತಿದ್ದರು, ಅವು ಸ್ವತಃ ಬಿಚ್ಚಿಕೊಂಡವು. ಒಮ್ಮೆಲೆ ನೋಡಿದ, ಮಹಾರಾಜನು ನಿಂತಿದ್ದಾರೆ ಮತ್ತು ಬಹಳ ವೃದ್ಧರಂತೆ ಕಾಡುತ್ತಿದ್ದಾರೆ. ಹೇಳಿದ, ಹೇ ಗುರುದೇವ, ನೀವು ಎಲ್ಲಿಂದ ಬಂದಿರಿ ಇಲ್ಲಿ? ಹೇ ಮಹಾರಾಜರೇ, ಹೇ ಬಂದಿ ಛೋಡ್ ಸ್ವಾಮಿಗಳೇ, ನೀವು ಹೇಗೆ ಬಂದಿರಿ ಮಹಾರಾಜರೇ? ಹೇಳತೊಡಗಿದರು, ಬಾ ನನ್ನ ಜೊತೆಯಲ್ಲಿ, ನಡೆ ನಿನ್ನ ಮನೆಗೆ. ಮಹಾರಾಜರೇ, ನನಗೆ ಮನೆ ಕೂಡ ಗೊತ್ತಿಲ್ಲ ಎಲ್ಲಿ ಇದೆ ಎಂದು. ಇಲ್ಲಂತೂ ದಾರಿಗಳ ಬಗ್ಗೆಯೂ ಗೊತ್ತಿಲ್ಲ, ಯಾವ ಸೈಡ್ ಹೋಗಬೇಕೆಂದು. ನನ್ನ ಹಿಂದೆ ಹಿಂದೆ ಬಾ. ಹಿಂದಿಂದೆ ಕೆಸರಿನಲ್ಲಿ ನೀರಿನಲ್ಲಿ ಗಿಡಗಂಟಿಗಳಿಂದ ಪಾರಾಗಿ ಮತ್ತು ತಲವಂಡಿಯ ಮಂಡಿಗೆ ಬಂದು ಅವನ ಮನೆಯ ಮುಂದೆ ಬಿಟ್ಟು ಹೇಳಿದರು, ನಿನ್ನ ಮನೆಗೆ ಹೋಗು. ರಾತ್ರಿಯ ಸಮಯ ಅವರ ಮನೆಯವರು ಎಲ್ಲ ಸಂಬಂಧಿಕರಲ್ಲಿ ಟೆಲಿಫೋನ್ ಮಾಡಿ ಕೇಳಿಕೊಂಡಿದ್ದರು ಅವರು ಎಲ್ಲಿದ್ದಾರೆಂದು. ಎಲ್ಲರೂ ಹೇಳಿದರು, ನಮ್ಮಲ್ಲಿ ಯಾರೂ ಬಂದಿಲ್ಲ, ಅವರಂತೂ ಬಂದೇ ಇಲ್ಲ. ಆಗ ಅವರು ತಿಳಿದುಕೊಂಡರು, ಅವನು ಸತ್ತಿರಬೇಕು, ಈಗ ಬದುಕುವುದಿಲ್ಲವೆಂದು. ಏಕೆಂದರೆ ಸಾಯಂಕಾಲದ ಸಮಯದಲ್ಲಿ ಯಾರಾದರೂ ಹೊರಗೆ ಉಳಿದು ಬಿಟ್ಟರೆ ಅವರನ್ನು ಮೃತರೆಂದು ತಿಳಿದುಕೊಳ್ಳುತ್ತಿದ್ದರು. ಅಂತಹ ಭಯಂಕರವಾದ ಸಮಯ ನಡೆಯುತ್ತಿತ್ತು ಪಂಜಾಬ್ನಲ್ಲಿ. ಹಾಗೂ ಅವರು ಬಂದು ಬಾಗಿಲನ್ನು ತಟ್ಟಿದ. ಈಗ ಬಾಗಿಲು ಯಾರೂ ತೆರೆಯುವರು? ಅಲ್ಲಿ 5 ಗಂಟೆಗೇನೆ ಮಂಡಿಯಲ್ಲಿ ಎಲ್ಲರೂ ಕದ ಹಾಕಿ ಬಿಡುತ್ತಿದ್ದರು. ಎಲ್ಲರೂ ತಮ್ಮ ಮನೆಯೊಳಗೆ ಸೇರಿಕೊಳ್ಳುತ್ತಿದ್ದರು. ಕೂಗಿದರು. ಮನೆಯವರು ನೋಡಿದರು, ಧ್ವನಿಯಂತೂ ನಮ್ಮವರದಾಗಿದೆ. ನಂತರ ಮೇಲೇರಿ ನೋಡಿದರು, ಎಲ್ಲಿಯಾದರೂ ಅವರ ಜೊತೆ ಉಗ್ರವಾದಿಗಳಂತೂ ಇಲ್ಲ ತಾನೆ, ಇವರನ್ನು ಹಿಡಿದುಕೊಂಡು ಬಂದು ಕೂಗಲು ಬಲವಂತಪಡಿಸಿರಬೇಕು. ಅವರು ಒಬ್ಬರೇ ನಿಂತಂತೆ ಕಂಡರು. ಅದೇ ಸಮಯದಲ್ಲಿ ಓಡೋಡಿ ಬಂದರು. ಬರಿಗಾಲಿನಲ್ಲಿ ಕದ ತೆಗೆದರು. ಒಳಗೆ ಬಂದ ಮೇಲೆ ಮತ್ತೆ ಮುಚ್ಚಿಕೊಂಡರು. ಅವರಿಗೆ ಕೇಳಲಾಯಿತು, ಎಲ್ಲಿಗೆ ಹೋಗಿದ್ರಿ? ಅವನು ಹೇಳಿದ, ನನ್ನನ್ನು ಉಗ್ರವಾದಿಗಳು ಹಿಡಿದುಕೊಂಡಿದ್ದರು. ಮತ್ತೆ ಹೇಗೆ ಬಂದ್ರಿ? ಅದು ಗುರುಗಳು ಬಿಡಿಸಿದರು. ಹೇಳುತ್ತಾನೆ, ಗುರುಗಳು ಬಿಡಿಸಿದರು, ಗುರುಗಳು ಬಂದಿದ್ದರು ಅಲ್ಲಿ, ನನ್ನನ್ನು ಬಿಡಿಸಿ ಕರೆದುಕೊಂಡು ಬಂದರು. ಇಲ್ಲದಿದ್ದರೆ ಇಂದು ಸಾಯಿಸಲ್ಪಡುತ್ತಿದ್ದೆ. ಹಾಗಂತೂ ಮಹಾರಾಜರು ಆ ಸಮಯದಲ್ಲಿ ಅಸ್ವಸ್ಥರಾಗಿದ್ದರು. ಹಿರಿಯ ಮಹಾರಾಜರು ಕುಟೀರದಲ್ಲಿ ತಲವಂಡಿಯಲ್ಲಿ. ಅದಕ್ಕೆ ಹೇಳತೊಡಗಿದರು,
ಆ ಇಡೀ ಪರಿವಾರ ಬೆಳಂಬೆಳಿಗ್ಗೆ, ಹೇ ಮಹಾರಾಜರೇ, ನೀವು ರಕ್ಷಣೆ ಮಾಡಿದಿರಿ, ಹೇ ಬಂದಿ ಛೋಡ್, ಹೇ ಗುರುದೇವ, ಹೇ ಸ್ವಾಮಿಗಳೇ, ನಿಮ್ಮ ಕೃಪೆಯಿಂದ ನಮ್ಮ ಮಗ ಉಳಿದುಕೊಂಡ, ಹೇ ಮಹಾರಾಜರೇ, ನಿಮಗೆ ಹೇಗೆ ಗೊತ್ತಾಯಿತು ನೀವು ಅಲ್ಲಿ ತಲುಪಿದ್ದೀರಿ? ಆಗ ಅವರು ಕೇಳಿದರು, ಏನು ಹೇಳುತ್ತಿದ್ರಿ ನೀವು? ನನಗೆ ತಿಳಿಯುತ್ತಿಲ್ಲ, ಚೆನ್ನಾಗಿ ವಿವರಿಸಿ ಹೇಳಿ, ಯಾರು ಉಳಿದರು, ಯಾರು ಸತ್ತರು? ಆಗ ಇವರೆಲ್ಲರೂ ಎಲ್ಲವನ್ನೂ ತಿಳಿಸಿದರು. ಮಹಾರಾಜರೇ, ನಿಮಗೆ ನೆನಪಿಲ್ಲವೇ, ನೀವು ಹೋಗಿ ಈ ಮಗುವನ್ನು ಬಿಡಿಸಿಕೊಂಡು ಬಂದಿರಿ. ಸಹೋದರ, ಅವರು ಬಂದಿ ಛೋಡ್ ಕಬೀರ್ ಸಾಹೇಬರಿದ್ದರು, ಗರೀಬ್ ದಾಸರಿದ್ದರು. ನನಗಂತೂ ಎದ್ದೇಳಲು ಕೂಡ ಆಗುತ್ತಿಲ್ಲ, ನಾನು ಎಲ್ಲಿ ಹೋಗಲಿ ಮುಗಿದರೆ? ಈಗ ನೋಡಿ, ಅವರು ತಮ್ಮ ಹಂಸಾತ್ಮಗಳಿಗೆ ಮಹಿಮೆಯನ್ನು ನೀಡುತ್ತಾರೆ ಮತ್ತು ಕೆಲಸವನ್ನು ಸ್ವತಃ ಮಾಡಿ ಹೋಗುತ್ತಾರೆ. ಏಕೆಂದರೆ ಆ ಗುರುಗಳ ಅಪಮಾನವಾದರೆ ಅದು ಬಂದಿ ಛೋಡರ ಅಪಮಾನವಾಗುತ್ತದೆ, ಭಕ್ತಿಯಿಂದ ದೂರವಾಗುತ್ತದೆ ಮನುಷ್ಯನ ಈ ಮನಸ್ಸು. ಅದಕ್ಕಾಗಿ ಈಗ ಬಂದಿ ಛೋಡ್ ಬಂದು, ಈಗ ನಾವು ಇದನ್ನು ಸಹ ಹೇಳಲಾಗದು, ನಮ್ಮ ಗುರುಗಳು ಬಿಡಿಸಲಿಲ್ಲವೆಂದು, ಏಕೆಂದರೆ ಪ್ರತ್ಯಕ್ಷ ಗುರುಗಳು. ಮತ್ತು ಇದನ್ನು ಸಹ ಹೇಳಲಾಗದು, ಸತ್ಪುರುಷರು ಬಿಡಿಸಲಿಲ್ಲವೆಂದು. ಈಗ ಏನು ಅವರ ಬದಲಿಗೆ ಬಂದು ರಕ್ಷಣೆ ಮಾಡುತ್ತಾರೆ, ಹಾಗಾಗಿ ಅವರಿವರಲ್ಲಿ ಯಾವ ಅಂತರವೂ ಇರುವುದಿಲ್ಲ, ಹಾಗೂ ತಿಳಿಯಲೂಬಾರದು ಕೂಡ. ಜಿಸ್ ಪರ ಸಾಹೇಬರ ಜಿ ತಾಹಿ ಕೋತು ಬಂದ್, ಅವರ ಭಕ್ತಿಯನ್ನು ಮಾಡು, ಯಾರ ಮೇಲೆ ಪರಮಾತ್ಮ ಪ್ರಸನ್ನರಾಗಿರುತ್ತಾರೆ. ಈಗ ಕಣ್ಣಿಗೆ ಕಾಣುವ ಉದಾಹರಣೆ ಇದೆ. ಯಾರ ಮೇಲೆ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಪ್ರಸನ್ನರಾಗಿದ್ದಾರೆ, ಅವರನ್ನು ಸಂಪರ್ಕಿಸುವುದರಿಂದ ಎಲ್ಲ ಕೆಲಸಗಳಾಗುತ್ತವೆ. ಇದೇ ಪ್ರಕಾರ ಯಾರ ಮೇಲೆ ಬಂದಿ ಛೋಡ್ ಪ್ರಸನ್ನರಾಗಿದ್ದಾರೆ, ಅವರ ಶರಣದಲ್ಲಿ ಇರುವುದರಿಂದ ನಿಮಗೆ ಲಾಭವಾಗುತ್ತದೆ. ಕೃಪಾಪಾತ್ರರಲ್ಲದವರ ಶರಣದಲ್ಲಿ ಇಡೀ ದಿನ ಅವರ ಮುಂದೆಯೇ ಕುಳಿತುಕೊಂಡರೂ ಯಾವ ಲಾಭವೂ ಆಗುವುದಿಲ್ಲ. ಇದೇ ಪ್ರಕಾರ ಈಗ ನಾವು ಯಥಾರ್ಥತೆಯನ್ನು ಮರೆತು ನಮ್ಮ ಅದೇ ಮನಬಂದ ಸಾಧನೆಗಳನ್ನೇ ಅನುಸರಿಸುತ್ತೇವೆ. ಅದರ ಪರಿಣಾಮ ಸ್ವರೂಪ ನಾವು ಮತ್ತೆ 84 ಲಕ್ಷ ಯೋನಿಗಳ ಚಕ್ರದಲ್ಲಿ ಸಿಲುಕುತ್ತೇವೆ. ಮತ್ತು ಬಂದಿ ಛೋಡ್ ಇಷ್ಟೊಂದು ದಯಾಳುವಾಗಿದ್ದಾರೆ, ಇವರು ಮತ್ತೆ ಹುಡುಕಿಕೊಳ್ಳುತ್ತಾರೆ, ಕಷ್ಟ ಸುಖ ನೋಡದೆ. ನೋಡಿ, ಎಲ್ಲೆಲ್ಲಿಂದ ನಿಮ್ಮನ್ನು ಒಟ್ಟುಗೂಡಿಸಿದರು, ನಮ್ಮಂಥ ತುಚ್ಛ ಜೀವಿಗಳನ್ನು, ಮತ್ತು ಇಂತಹ ತಮ್ಮ ಶಕ್ತಿಯನ್ನು ಪ್ರದಾನ ಮಾಡಿದರು. ನಾವು ಊರೂರಲ್ಲಿ ಹೋಗಿ ಅವರ ವಾಣಿಯ ಡಂಗುರ ಬಾರಿಸುತ್ತೇವೆ, ಅವರ ಸಾಕ್ಷಿಯನ್ನು ನೀಡುತ್ತೇವೆ, ಬಂದಿ ಛೋಡರ ಮೇಲೆ ಪ್ರತಿಜ್ಞೆ ಮಾಡಿ ಹೇಳುತ್ತೇವೆ, ಇವರ ಸಮಾನ ಯಾವ ಶಕ್ತಿಯೂ ಇಲ್ಲ ಸಹೋದರ. ಆದ್ದರಿಂದ ಈ ತಮ್ಮ ಹಂಸಾತ್ಮರನ್ನು ಮತ್ತೆ ಒಗ್ಗೂಡಿಸಿಕೊಂಡರು. ಅದಕ್ಕಾಗಿ ನಾನು ನಿಮ್ಮಿಂದ ಇದನ್ನೇ ಪ್ರಾರ್ಥಿಸಿಕೊಳ್ಳುತ್ತೇನೆ, ಈ ಅವಕಾಶ ಮತ್ತೆ ಮತ್ತೆ ಸಿಗುವುದಿಲ್ಲ. ಯಾರದೇ ಮಾತಿಗೆ ಮರುಳಾಗಬೇಡಿ. ಈಗ ಎಲ್ಲಕ್ಕಿಂತ ಮೊದಲು ನಿಮಗೆ ಕಷ್ಟದಾಯಕ ಯಾವುದಾಗುತ್ತದೆ ಅಂದರೆ, ಯಾರದ್ದೋ ಮಾತನ್ನು ಕೇಳಿ ನಿಮ್ಮ ಈ ಉದ್ದೇಶವನ್ನು ಮರೆಯಬೇಡಿ. 250 ವರ್ಷಗಳಾದವು. ಗರೀಬ್ ದಾಸ್ ಇಲ್ಲಿಯೇ ಇದ್ದರು, ಬಂದಿ ಛೋಡ್ ಮತ್ತು ಅದೇ ಚೂಡಾಣಿ ಊರು, ಮತ್ತು ಮಹಾರಾಜರ ಶಾಸ್ತ್ರವೂ ಕೂಡ ಅಲ್ಲಿಯೇ ಇತ್ತು. ಅವರು ಸುಮ್ಮನಿದ್ದರು, ನೋಡುತ್ತಿದ್ದರು. ಕಬೀರ್ ಸಾಹೇಬರು ಹೇಳುತ್ತಾರೆ, ಜೈ ತೋ ಚಾವೆ ರಾಮ್ ಹೋ ಪಾಕ್ಯ ಸೇತಿ ಖೇಲ್ ಅರ್ ಕಚ್ಚಿ ಶರ್ಷಂ ಪೀಡಿಕ ಬೈ ಖರ ಹೋವನ ತೇಲ್. ಅವರು ಕಚ್ಚಾ ಕೆಲಸವನ್ನು ಮಾಡುವುದಿಲ್ಲ ಬಂದಿ ಛೋಡ್. ಸರಿ, ಯಾರೋ ಪಾರಾಯಣ ಮಾಡಿಸುತ್ತಾನೆ, ಅಲ್ಪ ಸ್ವಲ್ಪ ಲಾಭ ಆಗುತ್ತದೆ, ಅದು ಸಹ ಗುರುಗಳ ಹೊರತು ಸಿಗುವುದಿಲ್ಲ. ಒಂದೊಮ್ಮೆ ಹಾಗೆ ಆಗುತ್ತಿದ್ದರೆ ನಾವು ನೋಡಿದ್ದೇವೆ. ಯಾರೋ ಆ ಭಕ್ತ ಜನರು, ನಾವು ಕೂಡ ಅವರ ಜೊತೆ ಹೋಗುವುದು ಬರುವುದು ಮಾಡುತ್ತಿದ್ದೆವು. ಅವರು ಒಂದು ಬಾರಿ ಪಾರಾಯಣ ಮಾಡಿಸಿದರೆ 10 ವರ್ಷಗಳ ತನಕ ಪಠಣೆ ಅವರಲ್ಲಿ ಆಗುತ್ತಿರಲಿಲ್ಲ. 5-10 ವರ್ಷಗಳಲ್ಲಿ ಎಲ್ಲಿಯಾದರೂ ವಿವಾಹ ಮದುವೆ ಆಗುವುದಿದ್ದರೆ ಆಗ ಅವರ ಮನಸ್ಸಿನಲ್ಲಿ ಬರುತ್ತಿತ್ತು, ಪಾರಾಯಣವನ್ನು ಸಹ ಮಾಡಿಸೋಣವೆಂದು. ಕೆಲವೊಮ್ಮೆ ಅದು ಕೂಡ ತಪ್ಪಿ ಹೋಗುತ್ತಿತ್ತು. ಹಾಗೂ ಇದಂತೂ ಬಂದಿ ಛೋಡರ ಕೃಪೆಯಾಗಿದೆ. ನಮ್ಮ ಈ ಪುಣ್ಯಾತ್ಮರು ವರ್ಷದಲ್ಲಿ 3-4 ಬಾರಿ ಪಠಣೆ ಮಾಡಿಸಿಕೊಳ್ಳುತ್ತಾರೆ. ಒಂದತ್ತು ಖುಷಿಯಿಂದ ಆಗಿಬಿಡುತ್ತದೆ, ಸ್ವತಃ ಮಾಡಿಸುತ್ತಾರೆ ಬಂದಿ ಛೋಡ್. ಇಂತಿಂಥ ಸುಖಗಳನ್ನು ನೀಡುತ್ತಾರೆ, ಆತ್ಮವು ಪ್ರಫುಲ್ಲಿತವಾಗುತ್ತದೆ ಬಂದಿ ಛೋಡರ ಹೆಸರಿಗೆ. ಅವಶ್ಯವಾಗಿ ಮಾಡಿಸಬೇಕು ಪಠಣೆ. ಇವರು ಹಿಂದೆ ಇಲ್ಲಿ ಡಿಪ್ಟಿ ಕಮಿಷನರ್ ಆಗಿದ್ದರು, ನಿನ್ನೆ ಬಂದಿದ್ದರು, ಈಗ ಡೈರೆಕ್ಟರ್ ಆಗಿದ್ದಾರೆ. ಇವರು ಹರಿಯಾಣದ ಲೋಕಲ್ ಬಾಡೀಸ್ನ. ಇಲ್ಲಿ ಶ್ರೀ ಗುಲಾಬ್ ಸಿಂಗ್ ಶ್ರೀಯುತ IAS. ಹಾಗಂತೂ ಇವರು ನವೆಂಬರ್ನಲ್ಲಿ ಪ್ರಾರಂಭ ಮಾಡಿದೆವು. ನಾವು ಮೊದಲ ಪಠಣೆ ನವೆಂಬರ್ 1996ರಲ್ಲಿ ಮಾಡಿದೆವು. ಮೇಯಲ್ಲಿ ಹೋಗಿಬಿಟ್ಟಿದ್ದರು, ಟ್ರಾನ್ಸ್ಫರ್ ಆಗಿ ಡೈರೆಕ್ಟರ್ ಆಗಿಬಿಟ್ಟರು. ಈಗ ನೋಡಿಕೊಳ್ಳಿ, 7 ತಿಂಗಳಲ್ಲಿ 5 ಪಾರಾಯಣ ಮಾಡಿಸಿದರು ಇವರು, ಹಾಗೂ ಇನ್ನೊಂದನ್ನು ಕುಟೀರದಲ್ಲಿ ಮಾಡಿಸಿದರು. ಈಗ ಹಿಂದೆ ಮಾಡಿದ ಗಳಿಕೆಯಂತೂ ಇವರ ಮುಂದಿದೆ. ಏನಂದ್ರೆ ಇಂದು ಒಬ್ಬ ರಾಜ ಆಗಿದ್ದಾರೆ, ಹಾಗೂ ಈಗ ಖುಷಿಯಿಂದ ಆರಂಭ ಮಾಡಿದರು ಬಂದಿ ಛೋಡರ ವಾಣಿಯ ಪಠಣೆಯನ್ನು. ಹಾಗೂ ಇದರಿಂದ ಸ್ಪಷ್ಟವಾಯಿತು, ಬಂದಿ ಛೋಡ್ ನಾವು ಮಾಡುತ್ತಿರುವ ಕಾರ್ಯಗಳಿಂದ ಪ್ರಸನ್ನರಾಗಿದ್ದಾರೆ.
ಮತ್ತು ಇದರ ಪರಿಣಾಮ ಇದಾಯಿತು. ನಿಮಗೆ ಇಲ್ಲಿ ಅವಕಾಶವನ್ನು ಕೊಡುತ್ತಾರೆ, ಧೈರ್ಯವನ್ನು ಸಹ ಕೊಡುತ್ತಾರೆ, ಮತ್ತು ಸಮಯವನ್ನು ಕೂಡ ನೀಡುತ್ತಾರೆ, ಮತ್ತು ಧನವನ್ನು ಕೂಡ ನೀಡುತ್ತಾರೆ. ನಿಮ್ಮದು ಸ್ವತಃ ಆಸ್ತಿ ಉಂಟಾಗುತ್ತದೆ. ಆದ್ದರಿಂದ ಇವರು ಕಚ್ಚಾ ಕೆಲಸವನ್ನು ಮಾಡುವುದಿಲ್ಲ. ಬಂದಿಛೋಡರು ಇದಕ್ಕೆ 250 ವರ್ಷ ಪ್ರತೀಕ್ಷೆ ಮಾಡಬೇಕಾಯಿತು. ಯಾರಾದರೂ ಈ ಮಾತನ್ನು ತಿಳಿದುಕೊಂಡು, ಆದರೆ ನಿಯತ್ತಿನಿಂದ ಇದರಲ್ಲಿ ಛಲ ಕಪಟ ನಡೆಯುವುದಿಲ್ಲ, ಇದರಲ್ಲಿ ಪಾಲಿಟಿಕ್ಸ್ ಅಂದರೆ ಸ್ವಲ್ಪವೂ ರಾಜನೀತಿಯನ್ನು ಬಂದಿಛೋಡರು ಒಪ್ಪುವುದಿಲ್ಲ. ಇದನ್ನು ನಾವು ಬಹಳ ಸಲ ಪರೀಕ್ಷೆ ಮಾಡಿ ನೋಡಿದ್ದೇವೆ. ಒಂದೊಮ್ಮೆ ನಾನು ಕೂಡ ಅಪ್ಪಿತಪ್ಪಿ ತಪ್ಪು ಮಾಡಿದರೆ ನನ್ನನ್ನು ಕೂಡ ಅದೇ ಮಾತಾಗಿದೆ. ತಮ್ಮ ಛತ್ರಛಾಯೆಯನ್ನು ಸರಿಸಿಕೊಳ್ಳುವರು ಮೇಲಿನಿಂದ, ಹಾಗೂ ಮನೆಯಿಂದ ಹೊರಗೆ ಬರುತ್ತಲೇ ಕರ್ಮದ ಸುರಿಮಳೆ ಆಗುತ್ತದೆ, ಬಿಸಿಲಿನ ತಾಪ ಮತ್ತು ಚಳಿಯು ಆಗತೊಡಗುತ್ತದೆ. ಇದೇ ಪ್ರಕಾರ ಸದ್ಗುರು ತಮ್ಮ ಛತ್ರಛಾಯೆಯಲ್ಲಿ ತಮ್ಮ ಮಗುವನ್ನು ತಮ್ಮ ಎದೆಗಪ್ಪಿಕೊಂಡಿರುತ್ತಾರೆ. ಯಾವ ರೀತಿ ಪುಟ್ಟ ಮಗುವಿಗೆ ತಂದೆ ತಾಯಿಯರು ಅಜ್ಜ ಅಜ್ಜಿ ತಬ್ಬಿಕೊಂಡು ತೊಡೆಯ ಮೇಲೆ ಇಟ್ಟುಕೊಂಡಿರುತ್ತಾರೆ, ಮಗುವಿಗೆ ಚಳಿಯಾಗಬಾರದೆಂದು. ಈ ರೀತಿ ನಮ್ಮನ್ನು ಬಂದಿಛೋಡ್ ಯಾವಾಗ ನಾವು ಅವರ ಶರಣದಲ್ಲಿ ಬರುತ್ತೇವೆ ಹೀಗೆ ಇಟ್ಟುಕೊಳ್ಳುತ್ತಾರೆ. ಆದರೆ ನಮ್ಮ ವಿಚಾರ ಏನಿದೆ ಅದು ಅಲ್ಪವೇನಲ್ಲ, 4 ಯುಗಕ್ಕೆ ಬಂತು, ಸಂಗ್ರಹವಾಗುತ್ತಾ ಬರುತ್ತಿದೆ. ಮಹಾರಾಜರು ಹೇಳುತ್ತಾರೆ, ಯುಗನಿಕಿ ವಾಸನಾ ಹುಯಿ ಇಕಟ್ಟಿ ಆನ್ ನಿರ್ಮಲ್ ಕೈಸಾ ಹೋಗಾ ಕೊಯ್ ಸಂತ ಲಗ್ಯಾ ನಹಿ ಕಾನ್. ಹಾಗಾಗಿ ಮಾತು ಇದೇ ಆಗಿದೆ. ಹೇಳುವ ತಾತ್ಪರ್ಯ ಏನೆಂದರೆ, ಯಾರು 40 ವರ್ಷಗಳಿಂದ ಬೇಳೆ ಬೇಯಿಸುತ್ತಿದ್ದರೂ ಅವರ ಕರ್ಮದಲ್ಲಿ ಬಹಳ ಅಂತರವಿತ್ತು. ಅವರು ಹೇಳುವುದೊಂದು ಮತ್ತು ಮಾಡುವುದೊಂದಾಗಿತ್ತು. ಇಲ್ಲಿ ಹೇಳುವುದು ಕಡಿಮೆ ಇದ್ದು ಅನುಸರಣೆ ಅಧಿಕವಿದ್ದರೆ ಪರಮಾತ್ಮ ಬಂದಿಛೋಡರು ಪ್ರಸನ್ನರಾಗುತ್ತಾರೆ. ಇವರಿಗೆಲ್ಲ ಗೊತ್ತಿರುತ್ತದೆ ನಾವೇನು ಯೋಚಿಸುತ್ತೇವೆ ಮತ್ತು ಏನು ಮಾಡುತ್ತೇವೆಂದು. ನಾವು ಇವರಿಂದ ಏನು ಅಡಗಿಸಲು ಸಾಧ್ಯ? ಜೀತಾ ದಾಸ್ ಘೀಸಾ ಪಂಥದಲ್ಲಿ ಘೀಸಾ ಸಂತರ ಒಬ್ಬ ಪರಮ ಶಿಷ್ಯರಾಗಿದ್ದಾರೆ. ಅವರು ಹೇಳುತ್ತಾರೆ, ತಮ್ಮ ಗುರುವನ್ನು ಪರಮಾತ್ಮನ ಸ್ವರೂಪನೆಂದು ತಿಳಿದು ನಡೆಯಿರಿ. ಅದಕ್ಕೆ ಅವರು ಹೇಳುತ್ತಾರೆ, ಮೇರೆ ಪರ್ದೆಕ್ಕೆ ಮಹರ್ಮಿ ಪಿಯಾಜಿ. ತಮ್ಮ ಗುರುಗಳಿಗೆ ಹೇಳುತ್ತಾರೆ, ಅವರ ಆಪ್ಸೆ ಕಹ ಲಕೋಲು ಜಿಯಾಜಿ. ಅಂತರಂಗವನ್ನು ನೀವು ತಿಳಿದವರಾಗಿದ್ದೀರಿ. ಈಗ ನಾನು ನಿಮ್ಮಿಂದ ಏನನ್ನು ತಾನೇ ಅಡಗಿಸಲು ಸಾಧ್ಯ ಮಾಲೀಕ? ಹಾಗಾಗಿ ಈ ಪ್ರಕಾರ ನಮ್ಮ ಭಾವವಾಗಿರಬೇಕು. ನಾವು ಈಶ್ವರನಿಂದ ಏನನ್ನು ಮುಚ್ಚಿಡಲು ಸಾಧ್ಯವಿಲ್ಲ, ಅವರೆಲ್ಲವನ್ನು ತಿಳಿದಿದ್ದಾರೆ. ಈಗ ಇದೇ ಕಾರಣವಾಗಿತ್ತು ಇಡೀ ಹರಿಯಾಣದಲ್ಲಿ ಕಷ್ಟದಿಂದ ಇಡೀ ವರ್ಷದಲ್ಲಿ ನನ್ನ ಲೆಕ್ಕಾಚಾರದಂತೆ 4-5 ಪಾರಾಯಣ ಯಾರ್ಯಾರದ್ದೋ ಆಗುತ್ತಿದ್ದವು. ಅದು ಕೂಡ ಒಂದು ಹಿಂದಿನ ಯಾವುದೋ ಪದ್ಧತಿ ಜಾರಿಯಲ್ಲಿ ಇತ್ತೆಂದು ಆಗಿಬಿಡುತ್ತಿತ್ತು. ಇಂದು ಬಂದಿಛೋಡರ ಕೃಪೆಯಿಂದ 1 ತಿಂಗಳಲ್ಲಿ 25, 26 ಮತ್ತು 27 ಪಠಣೆ ಆಗುತ್ತಿವೆ. ಅದು ಕೂಡ ನಾವು ಒಂದೆರಡು ನಮ್ಮ ಯಾವುದೋ ಕಾರಣಕ್ಕೆ ಏನಂದ್ರೆ ರೆಸ್ಟಿನ ಸಲುವಾಗಿ ಬಿಟ್ಟು ಬಿಡುತ್ತೇವೆ. ಇಲ್ಲದಿದ್ದರೆ 30ಕ್ಕೆ 30 ಪಾರಾಯಣಗಳನ್ನು ನಾವು ಮಾಡಬಹುದು. ಮತ್ತು ಇದರದ್ದೇ ಪರಿಣಾಮ ಸ್ವರೂಪ ಇಂದು ಮಾರ್ಚ್ ತನಕ ನಮ್ಮ ಪಾರಾಯಣ ಮುಂದಕ್ಕೆ ಹೋಯಿತು. ಆದರೆ ಮೊದಲಂತೂ ನಾವು ಮಾಡುತ್ತಿದ್ದೆವು 3 ದಿನಗಳಲ್ಲಿ. 3 ದಿನಗಳ ಲೆಕ್ಕದಂತೆ ನಡೆಯುತ್ತಿದ್ದೆ ನಾನು. ಈಗ ಪಠಣೆಯಂತೂ 3 ದಿನಗಳದ್ದೇ ಆಗುತ್ತದೆ. ಆದರೆ ನಾನು ಕೇವಲ 1 ರಾತ್ರಿ ಮಾತ್ರ ಸಾಯಂಕಾಲಕ್ಕೆ ಹೋಗಬಹುದು, ಮಧ್ಯದ ದಿನ ಸಂಜೆಯ ಸಮಯದಲ್ಲಿ. ಹಾಗಾಗಿ ಪಠಣೆ ಅದೇ ದಿನ ಆರಂಭವಾಗಿ ಬಿಡುತ್ತದೆ. ಹೇಗೆಂದರೆ ಇಂದು ಪಠಣೆ ಆರಂಭವಾಗುತ್ತಿತ್ತು, ನಾಳೆ ಬೇರೆಯದ್ದು, ಮರುದಿನ 3ನೇಯದಾಗುತ್ತದೆ. ಪ್ರತಿದಿನ 1 ಪಾಠ ಪ್ರಕಾಶವಾಗುತ್ತದೆ. ಈ ಲೆಕ್ಕಾಚಾರದಂತೆ ಒಂದು ವರ್ಷದಲ್ಲಿ 300 ಪಠಣೆ, 400, 350 ಪಠಣೆಗಳಾಗುತ್ತವೆ. ಆದ್ದರಿಂದ ನೀವು ನೋಡಿ, ಬಂದಿಛೋಡರು ತಮ್ಮ 2 ಕೈಗಳಿಂದ ವೃಷ್ಟಿ ಮಾಡುತ್ತಿದ್ದಾರೆ. ಇಂದು ಹರಿಯಾಣ, ಪಂಜಾಬ್ ಮತ್ತು ದಿಲ್ಲಿ ಈ ಕ್ಷೇತ್ರಗಳಲ್ಲಿ ಸದ್ಗುರುಗಳ ವಿಶೇಷ ದಯೆಯಾಗುತ್ತಿದೆ. ಇವರಂತೂ ಮೊದಲಿನಿಂದಲೇ ಹೀಗೆ ಇದ್ದಾರೆ. ಬಂದಿಛೋಡರು ಇಂದಿನಿಂದಲ್ಲ, ಸತ್ಯಯುಗದಿಂದ ಸಾಗುತ್ತಾ ಬರುತ್ತಿದ್ದಾರೆ. ಸತ್ಯಯುಗಕ್ಕಿಂತಲೂ ಮೊದಲಿನವರಾಗಿದ್ದಾರೆ. ಇವರಂತೂ ಯಾವಾಗ ಏನನ್ನು ಇರಲಿಲ್ಲ, ಆದರೂ ಸಹ ಬಂದಿಛೋಡ್ ಕಬೀರ್ ಸಾಹೇಬರಿದ್ದರು, ಗರೀಬ್ ದಾಸರು ಇದ್ದರು. ಸತ್ಸುಕೃತ್ ಹೆಸರಿನಿಂದ ಸತ್ಯಯುಗದಲ್ಲಿ ಬಂದರು, ತ್ರೇತಾದಲ್ಲಿ ಬಂದರು ಮುನೀಂದ್ರ ಹೆಸರಿನಿಂದ, ದ್ವಾಪರದಲ್ಲಿ ಕರುಣಾಮಯ ಹೆಸರಿನಿಂದ, ಮತ್ತು ಕಲಿಯುಗದಲ್ಲಿ ಬಂದಿಛೋಡರು ಇಂದು ಕಬೀರ್ ಹೆಸರಿನಿಂದ ಬಂದಿದ್ದಾರೆ. ಇವರ ಅವತಾರಗಳಂತೂ ಇನ್ನೂ ಆಗುತ್ತಿರುತ್ತವೆ. ಹೇಗೆಂದರೆ ಗರೀಬ್ ದಾಸರು ಇವರದೇ ಅವತಾರಗಳಾಗಿದ್ದರು, ಆದರೆ ಮಹಿಮೆ ಕಬೀರ್ ಸಾಹೇಬರದ್ದೇ ಆಗಿರುತ್ತದೆ. ಒಂದೇ ಹೆಸರು ನಡೆಯುತ್ತದೆ ಇವರದು. ಶಕ್ತಿಗಳು ಬರುತ್ತಾ ಇರುತ್ತವೆ, ಹೆಸರುಗಳು ಬದಲಾಗುತ್ತಿರುತ್ತವೆ. ಸಮಯ ಸಮಯಕ್ಕೆ ಬಂದು ತಮ್ಮ ಹಂಸಾತ್ಮಗಳನ್ನು ಮತ್ತೆ ಒಗ್ಗೂಡಿಸುತ್ತಿರುತ್ತಾರೆ. ನಾವಂತೂ ಬಂದಿಛೋಡರ ನೌಕರರಾಗಿದ್ದೇವೆ. ಹೇಗೆಂದ್ರೆ ಒಬ್ಬ ಗುಜರಿ ವ್ಯಾಪಾರಿ ಇರುತ್ತಾನಲ್ಲ, ಸೇಟು ಸಾಹುಕಾರ, ಅವನು ಗುಜರಿಯ ಕೆಲಸ ಮಾಡುತ್ತಾನೆ.
ಅವನು ತನ್ನ ನೌಕರನಿಗೆ 10-20 ರೂಪಾಯಿ 30-50 ರೂಪಾಯಿ ಪ್ರತಿದಿನ ನೀಡುತ್ತಾನೆ. ಅವನಿಗೆ ಒಂದು ಅಯಸ್ಕಾಂತ ಕೊಡುತ್ತಾನೆ ದಾರವನ್ನು ಕಟ್ಟಿ, ಮತ್ತು ಅವನು ಆ ಅಯಸ್ಕಾಂತವನ್ನು ಹೀಗೆ ಜಗ್ಗುತ್ತಾ ಮುನ್ನಡೆಯುತ್ತಾನೆ. ಹೀಗೆ ನೆಲಕ್ಕೆ ಬೀಸಾಡಿ ಜಗ್ಗುತ್ತಾ ಸಾಗುತ್ತಾನೆ. ಆ ಅಯಸ್ಕಾಂತಕ್ಕೆ ಲೋಹದ ಕಣಗಳು ಏನು ಮರಳಿನಲ್ಲಿ ಬಿದ್ದಿರುತ್ತವೆ, ಅವು ಅದಕ್ಕೆ ಅಂಟಿಕೊಳ್ಳುತ್ತವೆ. ಹಾಗೂ ಅವನೇನು ಮಾಡುತ್ತಾನೆ ಆ ಕೆಲಸದವನು? ಅವುಗಳನ್ನು ಸಂಗ್ರಹಿಸಿ ತನ್ನ ಕೈ ಚೀಲದಲ್ಲಿ ಹಾಕುತ್ತಾನೆ, ಮತ್ತೆ ಅದೇ ರೀತಿ ಮಾಡುತ್ತಾ ಸಾಗುತ್ತಾನೆ. ಸಂಜೆಯ ತನಕ 10-20 ಕಿಲೋ ಲೋಹವನ್ನು ತಂದು ಗುಜರಿಯವನಿಗೆ ಕೊಟ್ಟು ಬಿಡುತ್ತಾನೆ. ಇದೇ ರೀತಿ ಬಂದೀಛೋಡರು ತಮ್ಮ ನಾಮರೂಪಿ ವಾಣಿ ರೂಪದ ಅಯಸ್ಕಾಂತವನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಪ್ರತಿ ಊರಿನಲ್ಲಿ ಇದನ್ನು ಬೀಸಾಡಿ ನೋಡುತ್ತಿದ್ದೇವೆ. ಯಾರು ಬಂದೀಛೋಡರ ಹಂಸ ಅಂದ್ರೆ ಅನುಕೂಲ ವ್ಯಕ್ತಿಗಳಾಗಿದ್ದಾರೆ, ಯಾರು ಅಧಿಕಾರಿ ಜೀವಿಗಳಿರುತ್ತಾರೆ, ಅವರಂತೂ ಸದ್ಗುರುವಿನ ಮಾತನ್ನು ಕೇಳುತ್ತಲೇ ಅಂಟಿಕೊಂಡು ಬಿಡುತ್ತಾರೆ. ಹಾಗೂ ಯಾರು ಲೋಹದ ಕಣದಂತೆ ಇರುವುದಿಲ್ಲ, ಅವರ ಅನುಕೂಲಕ್ಕೆ ತಕ್ಕಂತೆ ಸದ್ಗುರುಗಳ ಹಂಸ ಇರುವುದಿಲ್ಲ, ಅಂಥವರಿಗೆ ನಾವು 100 ಸಲ ತಿಳಿಸಿದರೂ ಕೂಡ ನಮ್ಮ ಮಾತನ್ನು ಕೇಳುವುದಿಲ್ಲ. ಏಕೆಂದರೆ ಅಯಸ್ಕಾಂತವನ್ನು ಕಟ್ಟಿಗೆ ಮೇಲೆ 100 ಸಲ ಇಟ್ಟರೂ ಮತ್ತು ಬೇರ್ಯಾವುದೇ ವಸ್ತುವಿನ ಮೇಲೆ ಇಟ್ಟರೂ ಅದು ಹಿಡಿದುಕೊಳ್ಳುವುದಿಲ್ಲ. ಆದ್ದರಿಂದ ಬಂದೀಛೋಡರ ಯಾರು ಪ್ರಿಯ ಹಂಸಾತ್ಮರಿದ್ದಾರೆ, ಅವರು ಪ್ರತಿ ಊರಿನಿಂದ ಒಟ್ಟುಗೂಡಿ ಇಂದು ನೋಡಿಕೊಳ್ಳಿ, ಎಲ್ಲೆಲ್ಲಿಂದ ಬಂದು ಮತ್ತು 2.5-3 ವರ್ಷಗಳಲ್ಲಿ ಬಂದೀಛೋಡರ ಕೃಪೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಜನರು ಒಗ್ಗೂಡಿದ್ದಾರೆ. ಪರಿವಾರದಲ್ಲಿ ಒಬ್ಬರು ಆರಂಭಿಸಿಬಿಟ್ಟರೆ ಇಡೀ ಪರಿವಾರವೇ ಬಂದೀಛೋಡರ ಶರಣದಲ್ಲಿ ಬಂದು ಬಿಡುತ್ತದೆ. ಮತ್ತು ಈಗ ಇದಕ್ಕೆ ವಿರುದ್ಧವಾಗಿ ಒಬ್ಬ ವ್ಯಕ್ತಿಯೂ ಸಹ ಕೆಟ್ಟು ಹೋದರೆ ಇಡೀ ಪರಿವಾರದ್ದು ಕೂಡ ಅದೇ ಪರಿಸ್ಥಿತಿ ಆಗುತ್ತದೆ. ಹಾಗಾಗಿ ಹೆಚ್ಚು ಎಚ್ಚರಿಕೆಯಿಂದ ಸಾವಧಾನರಾಗಬೇಕು. ಇದರಲ್ಲಿ ತಮ್ಮ ಅಹಂಕಾರವನ್ನು ತ್ಯಜಿಸಿ ತನ್ನನ್ನು ಮಣ್ಣೆಂದು ತಿಳಿಯಬೇಕು. ಹೇಗೆಂದರೆ ನಿನ್ನೆ ಉದಾಹರಣೆ ನೀಡಿದೆ. ಹಾಗಾಗಿ ಇದೇ ಪ್ರಕಾರ ದಾಸಭಾವ ನಮ್ಮೊಳಗೆ ಬಂದು ಬಿಡಬೇಕು. ಈಗ ನಾವು ಇದನ್ನು ಹೇಳಬಯಸುತ್ತಿದ್ದೆವು. ಆ ಕೃಷ್ಣ ಭಗವಂತ ಯಾವಾಗ ಅಲ್ಲಿ ತಲುಪಿದರು, ಬಂದೀಛೋಡರವರು ಕೃಷ್ಣ ರೂಪ ಧಾರಣೆ ಮಾಡಿ ಹೋಗುತ್ತಾರೆ. ಈಗ ನೋಡಿ, ಪರಮಶಕ್ತಿ ಏನಿದ್ದಾರೆ ಅವರು ಭಗವಂತ ಕೃಷ್ಣನ ಜೊತೆಯೂ ಇದ್ದಾರೆ. ಕಬೀರ್ ಸಾಹೇಬರು ಭಗವಂತ ವಿಷ್ಣು ಬ್ರಹ್ಮನ ಜೊತೆಯಲ್ಲೂ ಇದ್ದಾರೆ, ಶಂಕರನ ಜೊತೆಯಲ್ಲಿಯೂ ಇದ್ದಾರೆ. ಏಕೆಂದರೆ ಇವರು ಅವರ ಶಿಷ್ಯರಾಗಿದ್ದಾರೆ ಮತ್ತು ನಮಗಿಂತಲೂ ಅವರು ಬಹಳ ಒಳ್ಳೆಯ ಆತ್ಮದವರಾಗಿದ್ದಾರೆ. ಪರಮಾತ್ಮ ಎಂದು ಇದಕ್ಕಾಗಿ ಕರೆಯಿಸಿಕೊಳ್ಳುತ್ತಾರೆ. ಅವರಲ್ಲಿ ದಯೆಯೂ ಅಧಿಕವಿದೆ. ಅವರು ಹೆಚ್ಚು ಸಹನಶೀಲ ಆಗಿರುವರು. ಮೂವರು ಬ್ರಹ್ಮ ವಿಷ್ಣು ಮಹೇಶರು ಕೂಡ ಬಂದೀಛೋಡರವರ ಶಿಷ್ಯರಾಗಿದ್ದಾರೆ. ಹೇಳುತ್ತಾರೆ, ನಾನು ಬ್ರಹ್ಮನಿಗೆ ದೀಕ್ಷೆ ನೀಡಿದ್ದೇನೆ, ಓಂ ಮಂತ್ರ ಕೊಟ್ಟಿದ್ದಾರೆ ಬ್ರಹ್ಮನಿಗೆ. ವಿಷ್ಣುಗೆ ಹರಿಯಂ ಮಂತ್ರ ಕೊಟ್ಟರು ಮತ್ತು ಶಂಕರ ಭಗವಂತನಿಗೆ ಸೋಹಂ ಮಂತ್ರ ನೀಡಿದ್ದಾರೆ ಸದ್ಗುರುಗಳು. ಮತ್ತು ಆ ಮಂತ್ರಗಳನ್ನೇ ನಾವು ಅವರ ಅನುಸಾರ ಜಪ ಮಾಡುತ್ತಿದ್ದೇವೆ. ಆದರೂ ಅವರ ಏನು ನಿಜನಾಮವಿದೆ ಅದನ್ನು ಈಗಲೂ ಇವರಿಗೆ ನೀಡಿಲ್ಲ. ಏಕೆಂದರೆ ಇವರಲ್ಲಿ ಆ ಭಾವ ಉತ್ಪನ್ನವಾಗಿಲ್ಲ. ಹಾಗಂತೂ ನಾವು ಮೊದಲ ಮಂತ್ರವೇನು ನೀಡುತ್ತೇವೆ ಅದೇ ಪರಂಪರೆಯಾಗಿದೆ. ಆ ಮಂತ್ರದ ನಂತರ ನಾವು ನೋಡುತ್ತೇವೆ ಇವರಲ್ಲಿ ಆಸ್ತೆ ಸ್ವಲ್ಪ ಹೆಚ್ಚಾಗಿದ್ದರೆ ನಾವು ಶ್ವಾಸದ ಸ್ಮರಣೆಯನ್ನು ನೀಡುತ್ತೇವೆ ಮತ್ತು ಇನ್ನಷ್ಟು ಹೆಚ್ಚು ಅವರನ್ನು ಪರೀಕ್ಷಿಸಲಾಗುತ್ತದೆ ಇವರಲ್ಲಿ ಎಷ್ಟು ಆಸ್ತೆ ಹೆಚ್ಚಾಗಿದೆ ಎಂದು. ಅದರ ನಂತರ ಅವನಿಗೆ ಸಾರನಾಮ ನೀಡಲಾಗುತ್ತದೆ. ಆಸ್ಥೆಯ ಜೊತೆಗೆ ಅವರ ಸಂಪಾದನೆ ನೋಡಲಾಗುತ್ತದೆ. ಸಂಪಾದನೆ ವಿಶೇಷವಾಗಿ ತಿಳಿದು ಬರುತ್ತದೆ ನಮಗೆ ಇವರಲ್ಲಿ ಸಂಪಾದನೆ ಇದೆಯೋ ಇಲ್ಲವೋ ಎಂದು. ಬಂದೀಛೋಡರವರು ಅಷ್ಟು ಬೋಧನೆಯನ್ನು ನೀಡಿದ್ದಾರೆ. ಆಗ ಅವರಿಗೆ ಸಾರನಾಮ ನೀಡಲಾಗುತ್ತದೆ. ಹಾಗೆಯೇ ನೀಡುವುದಿಲ್ಲ. ಎಷ್ಟೇ ಪ್ರಿಯನಾಗಿರಲಿ, ಬೇಕಿದ್ರೆ ಸಿಟ್ಟಾಗಲಿ, ಬೇಕಿದ್ರೆ ಸಹಮತವಿರಲಿ, ಅದು ಅವರ ಇಚ್ಛೆ. ಅದರಂತೆಯೇ ಸದ್ಗುರು ಮಹಾರಾಜರು ಹೇಳಿದ್ದಾರೆ, ನಾಮದ ನಂತರ ಮತ್ತೆ ಶಬ್ದ ನೀಡಲಾಗುತ್ತದೆ. ಸಾರ ಶಬ್ದ ಅದಂತೂ ಬಹಳವರೆಗೆ ಹಚ್ಚಿ ಮತ್ತು ಪರೀಕ್ಷಿಸಿ ತಿಕ್ಕಿ ತಿರಿ ಕೊಳೆ ತೆಗೆದು ಜೀವಿಯ ತರುವಾತ ನೀಡಲಾಗುತ್ತದೆ. ಬಂದೀಛೋಡ್ ತಿಳಿಸುತ್ತಾರೆ ಇವನು ಅಧಿಕಾರಿ ಆಗಿದ್ದಾನೆಂದು. ಹಾಗಾಗಿ ಆ ಮೂವರು ಕೂಡ ಬಂದೀಛೋಡನ ಹಂಸಾತ್ಮರಾಗಿದ್ದಾರೆ. ಅಂದ್ರೆ ಮಹಾರಾಜರು ಹೇಳುತ್ತಾರೆ, ಗರೀಬ್ದಾಸರು ಹೇಳುತ್ತಾರೆ, ಸದ್ಗುರುನೇ ತಾನಾ ತನಿಯಾ ಅವ್ರ ತೀನೋ ಭೈ ರಾಜ್ ರಚೀಡಾ ಹೇ ರಾಜ್ ರಚೀಡಾ. ಇದೇನು ನೇಯುವ ವಸ್ತುವನ್ನು ಸಾಮಾನುಗಳನ್ನು ರಾಜ್ ಎನ್ನುತ್ತಾರೆ, ರಚಿಡ ಎಂದು ಹೇಳುತ್ತಾರೆ. ಈ ಮೂವರು ಬ್ರಹ್ಮ ವಿಷ್ಣು ಮಹೇಶರಿಂದ ಈ ಸೃಷ್ಟಿ ಇಲ್ಲಿನದ್ದು ರಚಿಸಿದ್ದಾರೆ. ಅವರಿಯ ತೀನೋ ರಾಜ್ ರಚಿಡಾ ಹೇ ಅಂದ್ರೆ ಒಬ್ಬನಂತೂ ಹುಟ್ಟಿಸುತ್ತಾನೆ, ಇನ್ನೊಬ್ಬ ಪಾಲನೆ ಪೋಷಣೆ ಮಾಡುತ್ತಾನೆ ಹಾಗೂ ಮತ್ತೊಬ್ಬ ಸಂಹಾರ ಮಾಡುತ್ತಾನೆ. ಈ ಮೂವರು ರಾಜ್ ರಚಿಡ ಆಗಿರುವರು ಸದ್ಗುರುಗಳದ್ದು. ಹಾಗಂತೂ ಇಲ್ಲಿ ಭಗವಂತ ಕೃಷ್ಣನ ರೂಪದಲ್ಲಿ ಸದ್ಗುರು ಮಹಾರಾಜರು ಬರುತ್ತಾರೆ ಮತ್ತು ಬಂದು ಕೃಷ್ಣ ಭಗವಂತ ಕೇಳುತ್ತಾರೆ. ಏಕೆಂದ್ರೆ ಈಗ ಕೃಷ್ಣ ಭಗವಂತನದ್ದೇ ರೋಲ್ ನಡೆಯುತ್ತದೆ. ಈಗ ಹೇಗೆಂದ್ರೆ ಮೇಲಿನಿಂದ ಆದೇಶ ಬಂತು, SP ಅವರೇ ಹೋಗಬೇಕು.
ಹಾಗಾಗಿ ಅಲ್ಲಿ SP ಹೋಗುತ್ತಾರೆ. ಉದಾಹರಣೆಗೆ ಇದನ್ನೇ ತಿಳಿದುಕೊಳ್ಳಿ. ಆದೇಶವು ಪ್ರಧಾನಮಂತ್ರಿಯದ್ದಾಗಿರಲಿ ಅಥವಾ ಮುಖ್ಯಮಂತ್ರಿಯದ್ದಾಗಿರಲಿ. ಆದರೆ ಆ ಸಂದರ್ಭದಲ್ಲಿ SP ಹೋಗುವನು. ಅವನು ತನ್ನ ಕಾರ್ಯ ಅಲ್ಲಿ ಪೂರ್ಣ ಮಾಡುತ್ತಿದ್ದಾನೆ. ಹಾಗಾಗಿ ಆ ಕಾರ್ಯ ಅವನ ಜವಾಬ್ದಾರಿಯಾಗಿರುತ್ತದೆ. ಅವನಿಂದಲೇ ಮಾಡಿಸಲಾಗುತ್ತದೆ. ಪ್ರಧಾನಮಂತ್ರಿ ಬಂದು SPಯ ಕಾರ್ಯವನ್ನು ಮಾಡುವುದಿಲ್ಲ. ಅವನಲ್ಲಿ ತಮ್ಮ ಶಕ್ತಿ ಕಳುಹಿಸುತ್ತಾರೆ. ಆದೇಶವೇ ಶಕ್ತಿ ಇದೆ. ಹೋಗಿ ನೀವು ಅಲ್ಲಿ ಈ ಕೆಲಸವನ್ನು ಮಾಡಿ. ಆಮೇಲೆ ಅದನ್ನು ಯಾರು ನಿರಾಕರಿಸುವರು? ಅವನು ತನ್ನ ನಿಯಮದನುಸಾರ ಮಾಡುವನು. ಹಾಗಾಗಿ ಇಲ್ಲಿ ಸದ್ಗುರು ಮಹಾರಾಜರ ಆದೇಶವೆಂದು ತಿಳಿಯಿರಿ ಅಥವಾ ಅವರ ಸ್ವರೂಪರೆಂದು ತಿಳಿಯಿರಿ. ಅವರೇ ಸ್ವತಃ ಬಂದು ಬಿಡುತ್ತಾರೆ, ಪ್ರಕಟರಾಗುತ್ತಾರೆ. ಅಲ್ಲಿಯೂ ಸಹ ಕೃಷ್ಣ ಕುಳಿತಿದ್ದಾನೆ ಮತ್ತು ಇಲ್ಲಿಯೂ ಕೂಡ ಪ್ರಕಟರಾದರು ಕೃಷ್ಣನ ರೂಪದಲ್ಲಿ. ಹೇಗೆಂದ್ರೆ ಈಗ ಗುರುಗಳ ಉದಾಹರಣೆಯನ್ನು ನಾನು ನಿಮಗೆ ನೀಡಿದ್ದೆ. ಬಂದಾಗ ದ್ರೌಪದಿ ಹೇಳುತ್ತಾರೆ, ಭಗವಂತ, ಬಹಳ ಸಂಕಷ್ಟಕ್ಕೆ ಸಿಲುಕಿದ್ದೇನೆ. ಏನಾಯಿತು ಸಹೋದರಿ? ದುರ್ವಾಸರು 88,000 ಋಷಿಗಳನ್ನು ಕರೆದುಕೊಂಡು ಬಂದಿದ್ದಾರೆ ಮತ್ತು ನಮಗೆ ಶಾಪ ನೀಡಬಯಸುತ್ತಿದ್ದಾನೆ. ಅದಕ್ಕೆ ಭಗವಂತ ಶ್ರೀಕೃಷ್ಣ ಹೇಳುತ್ತಾರೆ, ಮೊದಲು ನನಗೆ ನೈವೇದ್ಯ ಅರ್ಪಿಸಿ ದ್ರೌಪದಿ, ಭೋಜನ ತಿವಿಸು, ಆವಾಗ ನಾನು ನಿಮಗೆ ಏನಾದರೂ ಸಹಯೋಗ ನೀಡಬಹುದು. ಈಗ ಅವಳು ಹೇಳುತ್ತಾಳೆ, ಮಹಾರಾಜರೇ, ಆಹಾರದ್ದೇ ಸಮಸ್ಯೆಯಾಗಿದೆ. ಏಕೆಂದ್ರೆ ನನ್ನ ಬಳಿ ಒಂದು ಪಾತ್ರೆ ಇದೆ, ಸೂರ್ಯದೇವನಿಂದ ನೀಡಲ್ಪಟ್ಟದ್ದು. ಒಂದೊಮ್ಮೆ ನಾನು ಊಟ ಮಾಡುವ ಮೊದಲು ಎಷ್ಟೇ ಜನ ಬಂದರೂ ನಾನು ಊಟ ಮಾಡಿಸುತ್ತಿದ್ದೆ. ಆದರೆ ನಾನು ಊಟ ಮಾಡಿಬಿಟ್ಟಿದ್ದೇನೆ. ಈಗ ನಾನು ಅಸಮರ್ಥವಾಗಿದ್ದೇನೆ. ಅದರಲ್ಲಿ ಏನು ಉಳಿದಿಲ್ಲ. ದಯವಿಟ್ಟು ನಮ್ಮ ತೊಂದರೆಯನ್ನು, ನಮ್ಮ ಸಂಕಷ್ಟವನ್ನು ದೂರ ಮಾಡಿ ಮಾಲೀಕರೇ. ಹೇಳತೊಡಗಿದರು ದ್ರೌಪದಿ. ढूंढ द्रौपदी ढूंढ कोई भोजन का किरका, प्रथम करू आहार फिर मेटು ಮುನಿಜನ का ತಿರ್ಖಾ. ಮೊದಲು ನಾನು ಆಹಾರ ಸೇವಿಸುತ್ತೇನೆ, ಭೋಜನ ಮಾಡುತ್ತೇನೆ. ಹೇಳುತ್ತಾರೆ, ಜಬಹೇ ದ್ರೌಪದಿ ಪಾತ್ರ ದಿಖಲಾಯ. ಆಗ ಅದರಲ್ಲೊಂದು ಎಲೆ ಸೊಪ್ಪು ಅಂಟಿಕೊಂಡಿತ್ತು ಆ ಪಾತ್ರೆಯಲ್ಲಿ, ಬಾಣಲೆಯಲ್ಲಿ. ತಘೋರಬಿಯ ಜಗದೀಶ್ ಮುನಿಜನ್ ಅಭಿಪ್ರಾಯ. ಹೀಗೆ ಹೇಳಿದರು, ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿಕೊಂಡು ಬಾ. ಸ್ವಲ್ಪವೇ ಸ್ವಲ್ಪ ಅಗಲಿನಷ್ಟು ಒಂದು ಎಲೆ ಅಂಟಿಕೊಂಡಿದೆ, ಹಸಿರು ಸೊಪ್ಪಿನದ್ದು. ಅದನ್ನು ಕುಡಿದು ಬಿಟ್ಟರು. ಹೇಳುತ್ತಾರೆ, ಕುಡಿಯುತ್ತಲೇ ಇಲ್ಲಿ ಮುನಿಜನರು ಡರಕಿ ಹೊಡೆದರು. 88,000 ಋಷಿಗಳನ್ನು ತೃಪ್ತಿಪಡಿಸಿದರು. ಹೊಟ್ಟೆ ಒಡೆಯುವಂತಾಯ್ತು. ಭೀಮನಿಗೆ ಹೇಳಿದರು, ಹೋಗು, ಅವರನ್ನೆಲ್ಲ ಕರೆದುಕೊಂಡು ಬಾ, ಭೋಜನಕ್ಕಾಗಿ ಬನ್ನಿ ಋಷಿದೇವರೇ ಎಂದು. ಈಗ ಹೋಗುತ್ತಾನೆ ಭೀಮ. ಅಲ್ಲಿ ನೋಡುತ್ತಾನೆ, ಋಷಿ ಜನರು ಹೊಟ್ಟೆ ತುಂಬ ತಿಂದವರಂತೆ ಮೈ ಮುರಿಯುತ್ತಿದ್ದಾರೆ. ಹೇಗೆ ಜೀರ್ಣವಾಗುವುದು, ಅತಿಯಾದ ತಿಂದು ಬಿಟ್ಟೆವೆಂದು. ಆಗ ಭೀಮಸೇನ ಹೇಳುತ್ತಾನೆ, ಬನ್ನಿ ಋಷಿದೇವ, ಭೋಜನ ತಯಾರಾಗಿದೆ. ಏನೇನು ತಾವು ಹೇಳಿದ್ದೀರಿ ಅದೇ ಭೋಜನವನ್ನು ಮಾಡಿಸಿದ್ದೇವೆ. ಏನೇನು ಹೇಳಿದ್ರು? ಆಜ್ ಕೆ ಬೋವೆ ಆಮ್ ಅಂಗೂರ, ಕಾಮಧೇನು ಕಾ ದೂದ್ ಕಪೂರ, ಆಜ್ ಕೆ ಬೋವೆ ಧಾನ್ ಮಂಗಾವೋ ಅವ್ರ ಮಾನ್ ಸರೋವರ ಕಾ ಜಲ ಲ್ಯಾವೋ. ಅಂದ್ರೆ ಅಸಂಭವವಾಗದ ವಸ್ತುಗಳು. ಅಂದ್ರೆ ಇಂದೇ ಬಿತ್ತಬೇಕು, ಇಂದೇ ಮಾವು ಹಣ್ಣಾಗಬೇಕು, ನಾನು ತಿನ್ನಬೇಕು. ಋಷಿಗಳು ಹೇಳಿದರು. ಅವರಂತೂ ಕಾಟ ಕೊಡಲು ಬಂದಿದ್ದರು. ಅವರಿಗೆ ಅಲ್ಲಿ ಭೋಜನ ತಿನ್ನುವುದಿತ್ತು. ಅದಕ್ಕೆ ಹೇಳಿದ, ನಡೆಯಿರಿ, ಎಲ್ಲವೂ ನಿಮ್ಮ ಇಚ್ಛೆಯಂತೆ ತಯಾರಾಗಿದೆ. ಋಷಿಗಳು ಹೇಳಿದರು, ಭೀಮಸೇನ, ನಾವಂತೂ ಕಂಠಪೂರ್ತಿ ತಿಂದೆವು, ಈಗ್ಯಾವ ಬಯಕೆ ಉಳಿದಿಲ್ಲ. ಯಾರಾದರೂ ಊಟದ ಹೆಸರನ್ನು ಹೇಳಿದರೂ ಕೂಡ ವಾಂತಿಯಾಗುತ್ತದೆ, ಅಷ್ಟೊಂದು ಹೊಟ್ಟೆ ತುಂಬಿದೆ. ಅದಕ್ಕೆ ಹೇಳಿದ, ಮಹಾರಾಜರೇ, ಭೋಜನ ತಯಾರಾಗಿದೆ, ನಿಮ್ಮ ಬಳಿ ಯಾರು ಬಂದಿದ್ದಾರೆ? ಅವನು ಹೇಳಿದ, ಋಷಿಗಳೇ, ನಮ್ಮ ಭಗವಂತ ಕೃಷ್ಣ ಬಂದಿದ್ದಾರೆ. ಹೀಗೆ ಹೇಳಿದ, ನಮಗಂತೂ ತೃಪ್ತಿಯಾಗಿದೆ ಮತ್ತು ಭಗವಂತ ನಿಮ್ಮ ಶತ್ರುಗಳನ್ನು ಸಾಯಿಸುವಂತೆ ಮಾಡಲಿ. ಆಶೀರ್ವಾದ ಕೊಟ್ಟನು. ಬಂದಿದ್ದ ಶಾಪ ಕೊಡಲು ಮತ್ತು ಕೊಡಿಸಿಬಿಟ್ಟರು ಆಶೀರ್ವಾದ. ಹೇಳತೊಡಗಿದ, ಭಗವಂತ ನಿಮ್ಮ ಶತ್ರುಗಳು ಸಾಯಿಸುವಂತೆ ಮಾಡಲಿ ಎಂದು. ಅವರ ಶತ್ರುಗಳು ಕೌರವರು. ಮಹಾರಾಜರು ಹೇಳುತ್ತಾರೆ, ದುರ್ವಾಸ ಕಿ ಶ್ರಾಪ ಕಿ ಲಗಿ ಅಪುಟಿ ಲಾತ್. ಆ ಹೊಡೆತ ವಿರುದ್ಧವಾಗಿ ಕೌರವರಿಗೆ ಬಿತ್ತು. ಆದ್ದರಿಂದ ಬಂದಿಛೋಡರು ಇದರಲ್ಲಿ ರಹಸ್ಯವನ್ನು ಅಡಗಿಸಿದ್ದಾರೆ. ಇದನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ. ಹಾಗಾಗಿ ಇದರಲ್ಲಿ ಬರೆದಿದ್ದಾರೆ, ರೋಟಿ ಕೃಷ್ಣ ದೇವಕೂಪಾಯಿ ಸಟಾಸಿಕಿ ಕುಜ ಮಿಠಾಯಿ. ಈಗ ಇದು ಇಷ್ಟೊಂದು ದೊಡ್ಡ ಕಥೆಯನ್ನು ಒಂದೇ ಚೌಪದಿಯಲ್ಲಿ ಬಂದಿಛೋಡರು ತುಂಬಿದ್ದಾರೆ. ಈಗ ನಿಮಗೆ ಜ್ಞಾನವಾಯಿತು. ಯಾವಾಗಲಾದರೂ ಕೂಡ ಈ ವಾಣಿ ಕೇಳಿದರೆ, ಓದಿದರೆ ಈ ಆರತಿಯನ್ನು, ಆಗ ಇಡೀ ಕಥೆ ಸ್ಮರಣೆಗೆ ಬರುತ್ತದೆ. ಹಾಗಾಗಿ ಇಡೀ ಕಥೆಯ ತಿಳಿದುಕೊಳ್ಳಿ. ಇದೊಂದು ಆರತಿಯನ್ನು ಹಾಡುವುದರಿಂದ
ಇಷ್ಟೊಂದು ಕಥೆಯನ್ನು ಮಾಡಿದ್ದೀರಿ ನೀವು ಆ ಮನೆಯಲ್ಲಿ, ಎಲ್ಲಿ ನೀವು ಊಟ ಮಾಡಿ ಬರುತ್ತೀರಿ. ಅಂದ್ರೆ ಇಷ್ಟೊಂದು ಕಥೆಗಳನ್ನು ನೀವು ಮಾಡಿಬಿಟ್ಟಿರಿ. ಈ ಕಥೆಗಳ ಫಲವಂತೂ ಅವರಿಗೆ ಸಿಗುತ್ತದೆ. ನಿಮ್ಮ ಪುಣ್ಯದಲ್ಲಿ ಯಾವ ಕೊರತೆಯೂ ಬರುವುದಿಲ್ಲ. ನೀವು ಆ ಕಥೆಗಳ ಬದಲಿಗೆ ಅವರ ಅನ್ನವನ್ನು ತಿಂದಿರಿ. ಉಳಿದಂತೆ ಭಜನೆ ಸ್ಮರಣೆ ನೀವು ಮಾಡುತ್ತಿದ್ದೀರಿ. ನಿಮ್ಮದು ಹಾಳಾಗುವುದಿಲ್ಲ, ಅದು ಸುರಕ್ಷಿತವಾಗಿರುತ್ತದೆ. ಎಷ್ಟೊಂದು ಅದ್ಭುತವಾದ ರಹಸ್ಯವನ್ನು ಬಂದಿಛೋಡರು ತುಂಬಿದ್ದಾರೆ. ಈ ಕಲಿಯುಗದಲ್ಲಿ ಸುರಕ್ಷಿತವಾಗಿರಬೇಕಿದ್ದರೆ ಹೀಗಿರಲು ಸಾಧ್ಯ. ಹಾಗಾಗಿ ಇಲ್ಲಿ ಹೇಳುತ್ತಾರೆ, ಈಗ ಸಂತ ಯಾರಿಗೆ ಹೇಳುತ್ತಾರೆ? ಸಂತರು ಅವರೇ ಆಗಿದ್ದಾರೆ. ಬಾಲಕನಾಗಿರಲಿ, ಬೇಕಿದ್ರೆ ದೊಡ್ಡವನಾಗಿರಲಿ, ಸಂತ ಅವನೇ ಆಗಿದ್ದಾನೆ. ಈ ಕ್ರಿಯೆಗಳನ್ನು ಅನುಸರಿಸಿ ಸರಿಯಾದ ರೀತಿಯಿಂದ ನಿಯಮಗಳಲ್ಲಿ ನಡೆಯುವವನು ಸಂತನಾಗಿದ್ದಾನೆ. ಮತ್ತು ಈ ಭಕ್ತರು ಏನು ಆರತಿಯನ್ನು ಮಾಡುತ್ತಾರೆ, ಊಟ ಮಾಡಿ ಆರತಿಯನ್ನು ಅವಶ್ಯವಾಗಿ ಮಾಡಬೇಕು. ಬೇಕಿದ್ರೆ ಮನಸ್ಸಿನಲ್ಲಿ ಮಾಡಿಕೊಳ್ಳಿ, ಬೇಕಿದ್ರೆ ಹೇಳಿ ಮಾಡಿ. ನಿಮ್ಮ ಮೇಲೆ ಆ ಮನೆಯ, ಅಂದ್ರೆ ಎಲ್ಲಿ ನೀವು ಊಟ ಮಾಡುತ್ತೀರಿ, ನಿಮ್ಮ ಮೇಲೆ ಅದರ ಯಾವುದೇ ಋಣ ಇರುವುದಿಲ್ಲ. ಹಾಗೂ ಇದನ್ನು ಮಾಡಿಬಿಡುವುದರಿಂದ ಅವರಿಗೆ ಈ ಕಥೆಗಳ ಪೂರ್ಣ ಲಾಭ ಸಿಗುತ್ತದೆ. ನೋಡಿ ಯಾವ ರೀತಿಯಲ್ಲಿ ಬಂದಿಛೋಡರ ಕೃಪೆ ನಮ್ಮ ಮೇಲಾಗಿದೆ. ಇಂತಹ ಘೋರ ಕಲಿಯುಗದಲ್ಲಿ ಒಂದು ಕಥೆ ಮಾಡುವ ಸಲುವಾಗಿ 30 ದಿನಗಳು ತೆಗೆದುಕೊಳ್ಳುತ್ತಿದ್ದರು ಪಂಡಿತರು. 30ನೇ ದಿನದಂದು ನೈವೇದ್ಯ ಹಚ್ಚುತ್ತಿದ್ದರು. 40ನೇ ದಿನದಲ್ಲಿ ನೈವೇದ್ಯ ಅರ್ಪಿಸುತ್ತಿದ್ದರು. ಆ ಒಂದು ಕಥೆಗೆ ರಾಮಾಯಣ ಆರಂಭಿಸುತ್ತಿದ್ದರು. ರಾಮಾಯಣವನ್ನು ಆಕರ್ಷಕವಾಗಿ ಎಷ್ಟೇ ಕೊಂಡಾಡಿಕೊಳ್ಳಿ, ಅದನ್ನು ಬಂದಿಛೋಡರು ಈ 15 ಕಥೆಗಳನ್ನು ಒಂದೇ ಅನ್ನದೇವರ ಆರತಿಯಲ್ಲಿ, ಇದನ್ನು ಆ ಮನೆಯಲ್ಲಿ ಪ್ರತಿದಿನ 2 ಬಾರಿ ಮಾಡುತ್ತೀವಿ ನಾವು. 3 ಸಲ ಊಟ ಮಾಡಿದರೆ 3 ಸಲ ಮಾಡುತ್ತೇವೆ. ಇಲ್ಲಿ ಬರೆದಿದೆ, ತಂದೂರು ವಿಪರ್ಕು ದಿಯೆ ದೇಖ್ ರಚಿ ಸುಧಾಮ ಬುರಿ ಅಲೇಖ್. ಈಗ ಈ ಕಥೆ ಕೃಷ್ಣ ಮತ್ತು ಸುಧಾಮನದು ಎಷ್ಟೊಂದು ವಿಸ್ತೃತ ಮತ್ತು ಎಷ್ಟೊಂದು ರೋಚಕವಾಗಿದೆ. ಸಹೋದರರೇ ನೋಡಿ, ಭೋಜನದ ನೈವೇದ್ಯ ಅರ್ಪಿಸಿದ್ದರು ಅಕ್ಕಿಗಳದ್ದು. ತಂದೂಲಿ ಎನ್ನುತ್ತಾರೆ ಅಕ್ಕಿಗಳನ್ನು. ಭಗವಂತ ಕೃಷ್ಣನಿಗೆ ಸುಧಾಮ ಯಾವಾಗ ಅಕ್ಕಿ ತಿನ್ನಿಸಿದ, ಅದಕ್ಕೆ ಅದರ ಬದಲಿಗೆ ಅವನ ಸುಧಾಮಪುರಿ ರಚಿಸಿದರು. ಅಲ್ಲಿಯವರೆಗೆ ರಚಿಸಲಿಲ್ಲ. ಏಕೆಂದ್ರೆ ಮೊದಲು ಕೂಡ ಪ್ರೇಮವಿತ್ತು. ಮೊದಲೇನು ತಿಳಿದಿರಲಿಲ್ಲವೇ ನಮ್ಮ ಪ್ರಿಯ ಸುಧಾಮನು ದುಃಖದಲ್ಲಿದ್ದಾನೆಂದು. ಆದರೆ ಎಲ್ಲಿಯ ತನಕ ನೈವೇದ್ಯ ಸ್ವೀಕರಿಸಲಿಲ್ಲ ಮಂಡಕ್ಕಿಯದ್ದು, ಮುಷ್ಟಿ ತುಂಬ ತಿನ್ನಲಿಲ್ಲವೋ ಭಗವಂತ ಕೃಷ್ಣ, ಅಲ್ಲಿಯ ತನಕ ಅವರು ಏನು ಮಾಡಲು ಸಾಧ್ಯವಿರಲಿಲ್ಲ. ಸಮರ್ಥರಾಗಿದ್ದರೂ ಕೂಡ ಮಾಡಲಾಗಲಿಲ್ಲ. ಇದೇ ಪ್ರಕಾರ ಬಂದಿಛೋಡರು ನಮಗೆ ತಿಳಿಸುತ್ತಾರೆ, ನೀವು ಬಂದಿಛೋಡರ ಪಾರಾಯಣ ಮಾಡಿಸಿ, ಅವರ ಹೆಸರಿನಲ್ಲಿ ಸ್ವಲ್ಪ ದಾನ ಧರ್ಮ ಮಾಡಿಸಿ, ಆಗ ನಾನು ಮಾಡುತ್ತೇನೆ. ಅವರು ಇವರಿಗಿಂತ ಪರಮ ಸಮರ್ಥರಾಗಿದ್ದಾರೆ. ಕೃಷ್ಣ ಭಗವಂತರಿಗಿಂತ ಅಸಂಖ್ಯ ಪಟ್ಟು ಹೆಚ್ಚು ಶಕ್ತಿವಂತರಾಗಿದ್ದಾರೆ ಕಬೀರ್ ಸಾಹೇಬರು. ಆದರೆ ಇವರೂ ಸಹ ಫೇಲ್ ಆಗುತ್ತಾರೆ. ಒಂದೊಮ್ಮೆ ನೀವು ಸ್ವಲ್ಪ ದಾನ ಪುಣ್ಯವನ್ನು ಮಾಡದಿದ್ದರೆ ಸದ್ಗುರುಗಳ ಹೆಸರಿನಲ್ಲಿ, ನಂತರ ಇವರು ನಿಮ್ಮ ಆ ದುಃಖಗಳನ್ನು ದೂರ ಮಾಡುತ್ತಾರೆ. ಅವು ಬೇರೆಲ್ಲಿಯೂ ನಿವಾರಣೆ ಆಗಲು ಸಾಧ್ಯವಿರಲಿಲ್ಲ. ಅದಕ್ಕಾಗಿ ಈ ಪಾರಾಯಣ ಮತ್ತು ನೈವೇದ್ಯೆಯ ಮಹತ್ವವನ್ನು ತಿಳಿಸುತ್ತಾರೆ. ಜೊತೆಯಲ್ಲಿ ಒಂದು ಕಥೆಯ ಮೂಲಕ ಗೊತ್ತಿಲ್ಲ ಎಷ್ಟು ಪ್ರಕಾರದ ನಿಮಗೆ ಶಿಕ್ಷಣ ಜ್ಞಾನವನ್ನು ನೀಡುತ್ತಿದ್ದಾರೆ. ತಂದೊಳಗೆ ಬರ್ಕೊಂಡು ದಿಯೆ ದೇಖ್ ರಚಿ ಸುಧಾಮ್ನ ಪುರಿ ಅಲೇಖ್ ಅಧೀನ್ ವಿದುರ್ಕ ಭೋಜನ ಪಾಯಿ ಕೇರ ಬೂಡೆ ಮಾನ್ ಬಡಾಯಿ ಸೇಹ ದೂರ್ ಆದಜ್ಗೆ ಸದಾ ದೂರ್. ಈಗ ಹೇಳುತ್ತಾರೆ, ಒಬ್ಬ ಬಡ ಬ್ರಾಹ್ಮಣನ ಮನೆಯಲ್ಲಿ, ಬಡ ವಿದುರ ಭಕ್ತನ ಮನೆಯಲ್ಲಿ ಊಟ ಮಾಡಿದರು. ಕೌರವರ ಆ ವಿವಿಧ ಪ್ರಕಾರದ ವ್ಯಂಜನ ಭೋಜನವನ್ನು ಬಿಟ್ಟು ಬಿಟ್ಟರು. ಅಲ್ಲಿ ತಿನ್ನಲಿಲ್ಲ ಭಗವಂತ. ಪರಮಾತ್ಮ ಪ್ರಸನ್ನರಲ್ಲಿ ಆಗುತ್ತಾರೆ ಎಲ್ಲಿ ಅವರು ನಿಜವಾದ ಪ್ರೇಮವನ್ನು ನೋಡುತ್ತಾರೆ. ಆಧೀನತೆ, ದಾಸಾತನದ ಭಾವನೆ ಇರುವಲ್ಲಿ. ಇದೊಂದು ಬಹಳ ಸುದೀರ್ಘ ವಿಸ್ತಾರದ ಕಥೆಯಾಗಿದೆ. ಭಕ್ತಿ ಕರಗನ್ ಭಾವರೆ ಸೋ ಗೋಣೆ ಕಾಜ और विदुर का जीवन चले गए तद्दरी ಹೋದನ್ ರಾಜ. ಭಗವಂತ ಕೃಷ್ಣ ವಿದುರನ ಮನೆಯಲ್ಲಿ ಭೋಜನ ಮಾಡಲು ಹೋದರು. ರಾಜ ದುರ್ಯೋಧನನ ಆ ಮೃಷ್ಟಾನ್ನ ಮಿಠಾಯಿಗಳನ್ನು ತಿನ್ನಲಿಲ್ಲ. ಸ್ವಾದಿಷ್ಟ ವ್ಯಂಜನಗಳನ್ನು ಏನು ವ್ಯವಸ್ಥೆ ಮಾಡಿದ. ಹಾಗಾಗಿ ಕಬೀರ ಸಾಹೇಬರು ಸಹ ಹೇಳುತ್ತಾರೆ, ಖೀರ್ ಖಾಂಡ್ ಪಕ್ವಾನ್ ಮಿಲೆ ಭೈ ಸಾಕಟ್ ಸಂಗ್ ನಹಿ ಜಾ ಔರ್ ಲುಖಾ ಸುಖ ಭಗತ್ ಕಾ ರುಚಿ ರುಚಿ ಭೋಗಲಗ. ದುಷ್ಪ್ರವೃತ್ತಿಯವರ ಮನೆಯಲ್ಲಿ ಊಟ ಮಾಡಲು ಹೋಗಬಾರದು. ಎಷ್ಟೇ ವೈಭವದಿಂದಿದ್ದರೂ, ಎಷ್ಟೇ ಚೆನ್ನಾಗಿ ವ್ಯವಸ್ಥೆ ಮಾಡಿದರೂ ಕೂಡ. ಮತ್ತು ಒಣ ರೊಟ್ಟಿಯೇ ಇರಲಿ ತಮ್ಮ ಭಕ್ತರದ್ದು, ಅದರಲ್ಲಿ ಆನಂದ ಕಾಣಬೇಕು. ಅವನು ಆ ಭಕ್ತ ಸಂತನು ಸುಖಿಯಾಗುವನು. ಅದಕ್ಕೆ ಹೇಳುತ್ತಾರೆ, ಹಾರಂ ನಹಿ ಥಾ ವಿದುರ ಕಾ ದನಿ ಜಿಂಗ್ ಮೇ ದೌನಾ और संवेदन सतीशों छोड़ के ಬಯಸಾಗಲುಲ್ಲ. ಅನೂನ ಅಂದ್ರೆ ಅದರಲ್ಲಿ ಉಪ್ಪು ಇರಲಿಲ್ಲ. ಉಳಿದಿದ್ದ ಒಂದು ಹಸಿರು ಎಲೆ ತಿಂದು ಬಂದಿಛೋಡರು, ಅಂದ್ರೆ ಭಗವಂತ ಕೃಷ್ಣ ಖುಷಿಪಟ್ಟರು.
मान बड़ाई से हैं दूर आजिज के हैं सदा हजूर बोक बाकला दिए बेचार बहे चकुವೆ ಕೈ एक बार ಬೂಕ್ ಬಾಕಲ ಕಡ್ಲೆಕಾಳನ್ನು ಕುದಿಸಿ ಒಂದು ಸಲ ಬರಗಾಲ ಬಿದ್ದಿತ್ತು, ಬಹಳ ಭಯಂಕರವಾದದ್ದು. ಆಹಾರ ಸಮಾಪ್ತವಾಯಿತು. ಒಬ್ಬ ರಾಜನು ತನ್ನ ನಗರದಲ್ಲಿ, ಹಲವಾರು ನಗರಗಳಲ್ಲಿ, ಅಲ್ಲಲ್ಲಿ ದೊಡ್ಡ ದೊಡ್ಡ ಶಹರುಗಳಲ್ಲಿ ಕಡ್ಲೆಕಾಳನ್ನು ಕುದಿಸುತ್ತಿದ್ದರು. 2 ಸಮಯ, ಅದರ ಸಮಯ ಫಿಕ್ಸ್ ಮಾಡಿಬಿಟ್ಟಿದ್ದರು. ಈ ಸಮಯದಿಂದ ಈ ಸಮಯದ ತನಕ ಕುದಿಸಿದ ಕಡ್ಲೆ ಒಂದು ಬೂಕ್, ಬೂಕ್ ಅಂದ್ರೆ ಒಂದು ಹಿಡಿ, ಹೀಗೆ ಹಾಕಿಬಿಡುತ್ತಿದ್ದರು. ಜೋಳಿಗೆಯಲ್ಲಿ ಹಾಕಿಸಿಕೊಂಡು ತಿನ್ನಿತಾವೆ. ಇನ್ನೊಮ್ಮೆ ಸಿಗುತ್ತಿರಲಿಲ್ಲ ಪಡೆದವರಿಗೆ. ಹಾಗೂ ಸಮಯ ಫಿಕ್ಸ್ ಆಗಿತ್ತು. ಆ ಸಮಯದಲ್ಲಿ ಬಂದರೆ ಉತ್ತಮ, ನಂತರ ಸಿಗುವುದಿಲ್ಲ. ಅದಕ್ಕೆ ಒಬ್ಬ ಭಕ್ತ ಹೋದ. ಅವನು ನೋಡಿದ ಒಂದು ಹಿಡಿ, ಅವನಿಗೆ ಹಾಕಿದರು. ಆಮೇಲೆ ನೋಡಿದ ಆ ಕಡಾಯಿಯೊಳಗೆ ಅದು ಖಾಲಿಯಾಗಿತ್ತು. 3-4 ಜನರದಷ್ಟೇ ಶೇಷವಿತ್ತು. 6-7 ಜನರು ನನ್ನ ಹಿಂದೆ ಇದ್ದರು. 6-7 ವ್ಯಕ್ತಿಗಳ ಲೆಕ್ಕ ಹಾಕಿ ಅವರು ಸ್ವಲ್ಪ ಸ್ವಲ್ಪವೇ ಹಂಚಿಬಿಟ್ಟರು. ಹಾಗೂ ಹೇಳಿದರು, ಸಹೋದರರೇ, ದಾಸೋಹ ಈಗ ಬಂದಾಯಿತು. ಅವನು ಯಾವಾಗ ಹೋಗುತ್ತಿದ್ದ ರಸ್ತೆಯಲ್ಲಿ ಇನ್ನೊಬ್ಬ ಭಕ್ತ ಬರುತ್ತಿದ್ದ ಮತ್ತು ಅವನು ಇಷ್ಟೊಂದು ಹಸಿವಿನಿಂದ ಬಳಲುತ್ತಿದ್ದ. ಎದ್ದು ಮುನ್ನಡೆದು ಮತ್ತೆ ಕೂರುತ್ತಿದ್ದ, ನಡೆದು ಮತ್ತೆ ಕುಳಿತು ಬಿಡುತ್ತಿದ್ದ. ಅವನಿಗೆ ಗೊತ್ತಿತ್ತು ಇಲ್ಲಿ ದಾಸೋಹ ನಡೆಯುತ್ತಿದೆ ಎಂದು. ಹಾಗಾಗಿ ಅವನೇನು ಅಂತ್ಯದಲ್ಲಿ ಪಡೆದು ಬಂದಿದ್ದ. ಅವನು ನೋಡಿದ ದಾಸೋಹ ಮುಗಿದಿದೆ ಮತ್ತು ಬಂದಾಗಿಬಿಟ್ಟಿದೆ. ಇವನಿಗೆ ಅವನು ಕೇಳಿಬಿಡುತ್ತಾನೆ. ಅಸಹಾಯಕ ನಡೆಯಲು ಕೂಡ ಆಗುತ್ತಿರಲಿಲ್ಲ. ದಾಸೋಹದ ಕಡೆ ಹೋಗುತ್ತಿದ್ದ. ಕೇಳಿದ, ಸಹೋದರ, ದಾಸೋಹ ಇನ್ನು ನಡೆಯುತ್ತಿದೆಯಾ? ಅವನು ಹೇಳಿದ, ಸಹೋದರನೇ, ಬಂದಾಗಿಬಿಟ್ಟಿದೆ. ಅವನು ಒಮ್ಮೆಲೆ, ಇಂದಂತೂ ರಾತ್ರಿ ಕಳೆಯುವುದು ಕಷ್ಟ, ಇಂದಂತೂ ಸತ್ತು ಹೋಗುವೆ. ಒಮ್ಮೆಲೆ ಮನಸ್ಸಿಗೆ ಆಘಾತವಾಯಿತು, ಬಿದ್ದು ಬಿಟ್ಟ. ಅವನು ಹೇಳಿದ, ಸಹೋದರ, ಹಾಗೆ ಮಾಡಬೇಡ, ನನ್ನ ಪಾಲಿನದ್ದಾಗಿವೆ, ಇವು ನೀನು ತೆಗೆದುಕೋ. ಮತ್ತು ಅವನು ಸ್ವತಃ ಕೂಡ ಹಸಿದಿದ್ದಾನೆ. ಅವನಿಗೂ ಕೂಡ 2-3 ದಿನಗಳಾಗಿದ್ದವು ಊಟ ಮಾಡಿ. ಆ ಹಸಿದವನ ಮುಂದೆ ಅವನು ಹಿಡಿ, ಅಂದ್ರೆ ಕುದಿಸಿದ ಕಡ್ಲೆ ಹಿಡಿದನು, ತೆಗೆದುಕೋ ಎಂದು. ಅವನು ಇಷ್ಟು ಹಸಿವಿನಿಂದ ಬಳಲುತ್ತಿದ್ದ. ಒಮ್ಮೆಲೆ ಬಾಯಿ ಹಚ್ಚಿ ಬಿಡದೆ ಬೇಗ ಬೇಗ ಎಲ್ಲವನ್ನು ತಿಂದು ಬಿಟ್ಟ. ಮತ್ತು ಅವನು ನೋಡುತ್ತಾ ನಿಂತು ಬಿಟ್ಟ. ತಿನ್ನಲಿ, ನೋಡೋಣ, ನನ್ನದಂತೂ ಚಿಂತೆ ಇಲ್ಲ. ಅವನ ಪ್ರಾಣವನ್ನು ಉಳಿಸಿದ. ಇವನು ತನ್ನ ಪಾಡಿಗೆ ಮಲಗಿಬಿಟ್ಟ. ಬೆಳಿಗ್ಗೆ ಮತ್ತೆ ಕಣ್ಣು ತೆರೆದವು. ರೊಟ್ಟಿಗಳನ್ನು ತಿಂದು ಪ್ರಾಣ ಉಳಿಸಿಕೊಂಡ. ಹೇಳುತ್ತಾರೆ, ಆ ಒಂದು ಬೊಗಸೆ ಕುದಿಸಿದ ಕಡ್ಲೆಯು, ದಾನವು ಅವನ ಜೀವನವನ್ನು ಉಳಿಸಿತು. ಆ ಬೇರೊಬ್ಬನಿಗೆ ಯಾರು ಸಾಯುವಂತಾಗಿದ್ದ. ಮತ್ತು ಅವನು ಸ್ವತಃ ಬಹಳ ಹಸಿದುಕೊಂಡಿದ್ದ, ತನ್ನ ಬಗ್ಗೆ ಯೋಚಿಸಲಿಲ್ಲ. ಹಾಗೂ ಅದರ ಬದಲಿಗೆ ಅವನು ಯಾರು ಬೊಗಸೆ ಅಂದ್ರೆ ಕೈ ತುಂಬ ಕುದಿಸಿದ ಕಡ್ಲೆ ನೀಡಿದ್ದ, ಆ ಬೇರೆಯವನ ಪ್ರಾಣ ಉಳಿಸಿದ್ದ. ಅದರ ಬದಲಿಗೆ ಆ ವ್ಯಕ್ತಿಯು ಹಲವು ಬಾರಿ ಚಕ್ರವರ್ತಿ ರಾಜನಾದ. ಒಂದೇ ಒಂದು ಬೊಗಸೆ ಕುದಿಸಿದ ಕಡ್ಲೆ ನೀಡಿದ್ದರಿಂದ. ಆದರೆ ಅಂತಹ ಪರಿಸ್ಥಿತಿಯಲ್ಲಿ ನೀಡಬೇಕು, ತಾನು ಸ್ವತಃ ಸಾಯುವಂತಾಗಿದ್ದ. ಆದರೆ ಅವನ ಪ್ರಾಣ ರಕ್ಷಣೆಗೆ ಹೆಚ್ಚು ಮಹತ್ವ ನೀಡಿದ, ತನ್ನ ಬಗ್ಗೆ ಯೋಚಿಸಲಿಲ್ಲ. ಅಸಹಾಯಕನು ಈಗ ಇವನಿಗಂತೂ ಏಳಲು ಆಗುತ್ತಿಲ್ಲ, ಕೂರಲು ಆಗುತ್ತಿಲ್ಲ. ಹಾಗಾಗಿ ಹೇಳುತ್ತಾರೆ, ಅದರ ಬದಲಿಗೆ ಹಲವಾರು ಬಾರಿ ಚಕ್ರವರ್ತಿ ರಾಜನಾದರು ಆ ದಾನದ ಬದಲಿಗೆ. ಅದಕ್ಕೆ ಇಲ್ಲಿ ಬಂದೇ ಛೋಡ್ ಹೇಳುತ್ತಾರೆ, ಭೂಕ ಬಾಕಲಾ ದಿಯೇ ವಿಚಾರ ಅವ್ರ ಬಹೆ ಚಕವೆ ಕೈ ಏಕ ಬಾರ್. ಈಗ ಈ ಒಂದೊಂದು ವಾಣಿಯಲ್ಲಿ ಇಷ್ಟೊಂದು ಆಳವಾದ ಅರ್ಥ ಅಡಗಿದೆ. ಹಲವಾರು ಸಲ ಚಕ್ರವರ್ತಿ ರಾಜನಾದನು. ಬಿಚ್ಚಲ ಹೋಗೆ ರೊಟ್ಟಿ ಪಾಯಿ ನಾಮ ದೇವಕಿ ಕಲಾವಲಾಯಿ. ಈ ವಿಠ್ಠಲ ಭಗವಂತರೇನಿದ್ದಾರೆ, ವಿಷ್ಣು ಭಗವಂತರು ನಾಮದೇವರ ಹಾಲನ್ನು ಕುಡಿದರು, ರೊಟ್ಟಿಗಳನ್ನು ತಿಂದರು. ಮಹಾರಾಜರು ಹೇಳಿದರು, ಸಹೋದರ, ರೊಟ್ಟಿಗೆ ತುಪ್ಪ ಹಚ್ಚಿಲ್ಲ. ನಾಯಿ ಹಿಡಿದುಕೊಂಡು ಓಡಿ ಹೋಯಿತು. ನಾಮದೇವ ರೊಟ್ಟಿ ತಿನ್ನುತ್ತಿದ್ದ. ನಾಯಿಯಾಗಿ ಬಂದರು ಮತ್ತು ಅವನಿಗೆ ವಿಠ್ಠಲ ಭಗವಂತ ಕಂಡರು. ಮತ್ತು ಜನರಿಗೆ ನಾಯಿ ಕಾಣುತ್ತಿತ್ತು. ತುಪ್ಪ ಹಿಡಿದುಕೊಂಡು ಹಿಂದಿಂದೆ ಹೋಗುತ್ತಿದ್ದಾನೆ. ನಾಮದೇವರು ಹೇಳುತ್ತಿದ್ದಾರೆ, ಮಹಾರಾಜರೇ, ಅದರಲ್ಲಿ ತುಪ್ಪ ಹಚ್ಚಿಲ್ಲ, ಸ್ವಲ್ಪ ಸವರುತ್ತೇನೆ, ನಿಲ್ಲಿ. ಹಿಡಿದುಕೊಂಡು ಹಿಂದಿಂದೆ ಓಡುತ್ತಿದ್ದಾನೆ. ಮತ್ತು ಬೇರೆಯವರು ಹೀಗೆ ಹೇಳುತ್ತಿದ್ದರು, ಒಳ್ಳೆಯ ಮುಗ್ಧ ಭಕ್ತನು ಇವನು. ನಾಯಿಗೆ ಹೇಳುತ್ತಾನೆ ಮಹಾರಾಜರೆಂದು. ಮತ್ತು ನಾಯಿ ರೊಟ್ಟಿ ತಿನ್ನುತ್ತಿದೆ. ನಾಯಿ ನಿಂತುಕೊಂಡಿತು. ತುಪ್ಪ ಸವರಿದ ರೊಟ್ಟಿಯ ಮೇಲೆ ಇಬ್ಬರು ಚಪಾತಿ ಒಟ್ಟಿಗೆ ತಿಂದರು. ಜನರು ಹೇಳುತ್ತಿದ್ದಾರೆ, ನಾಯಿಯ ಜೊತೆ ಊಟ ಮಾಡುತ್ತಿದ್ದಾನೆಂದು. ಅವಳಿಗೆ ನಾಯಿ ಕಾಣುತ್ತಿದೆ ಮತ್ತು ಅವಳಿಗೆ ಭಗವಂತ ಕಾಣುತ್ತಿದ್ದಾರೆ ವಿಠ್ಠಲನ ರೂಪದಲ್ಲಿ. ವಿಠ್ಠಲ ಭಗವಂತನ ಒಂದು ವಿಶೇಷ ಮೂರ್ತಿ ಇದೆ ಅಲ್ಲಿ, ಎಲ್ಲೆಂದ್ರೆ ಮಹಾರಾಷ್ಟ್ರದಲ್ಲಿ. ಅದಂತೂ ವಿಠ್ಠಲ ಭಗವಂತನ ಹೆಸರಿನಿಂದ. ಹೇಗೆ ಇಲ್ಲಿ ಕೃಷ್ಣನ ಮೂರ್ತಿ ಇದೆ, ಅಲ್ಲಿ ವಿಠ್ಠಲನ ಮೂರ್ತಿ ತಯಾರಿಸಿ ಆ ಜನರು ಪೂಜಿಸುತ್ತಾರೆ. ಹಾಗಾಗಿ ಹೇಳುತ್ತಾರೆ, ವಿಠ್ಠಲ ಹೋಕರ ರೊಟ್ಟಿ ಪಾಯಿ ನಾಮದೇವ್ ಕಿ ಕಲಾ ಬದಾಯಿ.
ದನ ಭಗತ್ ಕೋ ದಿಯಾ ಬೀಜ ಜಾಕ ಖೇತ್ ನಿಪಾಯ ರೀಜ್. ದನ್ನ ಭಕ್ತನು ಬಿತ್ತನೆಯ ಬೀಜವನ್ನು ದಾನ ಮಾಡಿಬಿಟ್ಟಿದ್ದ. ನೋಡಿ, ಈಗ ಹೇಳುವುದಕ್ಕಂತೂ ನಾವು ಸಹ ಹೇಳುತ್ತೇವೆ, ನೀವು ಕೂಡ ಹೇಳಬಹುದು. ದನ್ನ ಭಕ್ತ ಮುಗ್ಧನು ಬೀಜಗಳನ್ನು ದಾನ ಮಾಡಿಬಿಟ್ಟಿದ್ದ. ಆದರೆ ಬಿತ್ತನೆಯ ಬೀಜಗಳನ್ನು ಹಂಚುವುದು ಯಾವುದೇ ಬಾಧಕರ ಆಟವಲ್ಲ. ಹೇಳುವುದಂತೂ ಸುಲಭವಾಗಿದೆ, ನಾವು ಸಹ ಕಥೆಯನ್ನು ಹೇಳುತ್ತೇವೆ. ಆದರೆ ಮಾಡಿ ನೋಡಿ ಇದನ್ನು, ನಮಗೆ ಆಗ ಗೊತ್ತಾಗುತ್ತದೆ. ನಂತರ ಅದರ ಬದಲಿಗೆ ಪ್ರತಿಕ್ರಿಯೆಯನ್ನು ನೋಡಿ ಭಗವಂತನದ್ದು, ಆ ಪರಮಾತ್ಮನದ್ದು. ಈಗ ನಾವಂತೂ ಲಕ್ಷ ರೂಪಾಯಿಯಲ್ಲಿ 2,000 ಕೊಡಲು 6-7 ಸಲ ವಿಚಾರ ಮಾಡುತ್ತೇವೆ, ಕೊಡಲೋ ಅಥವಾ ಬೇಡವೋ ಎಂದು. ಹಾಗೂ ಕಥೆಯನ್ನು ಹೇಳುತ್ತೇವೆ ಮತ್ತು ಕೇಳುತ್ತೇವೆ ಹಾಗೂ ತಿಳಿಸುತ್ತೇವೆ. ಆಯಿತು, ಏನಿಲ್ಲ, ಕೇಳುವುದರಿಂದಲೇ ಜ್ಞಾನವಾಗುತ್ತದೆ, ವಿಶ್ವಾಸವೂ ಆಗುತ್ತದೆ. ದನ ಬರ್ತಾ ಹೋಗುತ್ತಿದ್ದ. ಬಹಳ ವರ್ಷಗಳ ನಂತರ ಮಳೆಯಾಗಿತ್ತು. ಮೊದಲು ಹೀಗೆಯೇ ಮಳೆ ಆಗುತ್ತಿತ್ತು, ಯಾವಾಗಲಾದರೂ ಒಮ್ಮೊಮ್ಮೆ ಅಷ್ಟೆ. ಅವನ ಮನೆಯವಳು ಅಂದಳು, ತೆಗೆದುಕೊಳ್ಳಿ ಭಕ್ತರೇ, ಈ ಜೋಳವನ್ನು ಬಿತ್ತಿ ಬನ್ನಿ. ಮತ್ತು ಅವನು ಜೋಳದ ಗಂಟನ್ನು ತೆಗೆದುಕೊಂಡು ಹೋಗುವಾಗ ಹೇಳುತ್ತಾಳೆ, ದಾರಿಯಲ್ಲಿ ಯಾರಿಗಾದರೂ ದಾನ ಮಾಡಿಬಿಟ್ಟಿರಿ, ಮತ್ತೆ ಇದನ್ನು ಬಿತ್ತಿ ಬನ್ನಿ, ಇಲ್ಲದಿದ್ದರೆ ಬಾಲಕರು ಹಸಿವಿನಿಂದ ಸಾಯುತ್ತಾರೆ ಮತ್ತು ನಾವು ಕೂಡ. ಮೊದಲೇ ಅಪರೂಪದಿಂದ ಮಳೆಯಾಗಿದೆ. ಅವನು ಹೇಳಿದ, ಇಲ್ಲ, ಬಿತ್ತಿಯೇ ಬರುತ್ತೇನೆ. ಅವನು ಹೋಗುತ್ತಿದ್ದ ಮತ್ತು ಬಂದಿ ಛೋಡ್. ಇಲ್ಲಿ ಮತ್ತೆ ಅದೇ ರಹಸ್ಯ ಬರುತ್ತದೆ. ಎಲ್ಲಿ ಯಾರನ್ನು ಉದ್ಧರಿಸಬೇಕಿದೆ, ಬಂದಿ ಛೋಡರ ಹೊರತು ಯಾರೂ ಉದ್ಧಾರವಾಗಿಲ್ಲ. ನಿಮಗೆ 100 ಪ್ರಮಾಣಗಳನ್ನು ನೀಡುತ್ತೇನೆ ಮತ್ತು ಪ್ರಮಾಣಿತ ಮಾಡಿ ತೋರಿಸುತ್ತೇನೆ ಬಂದಿ ಛೋಡರ ವಾಣಿಯನ್ನು. ಕಬೀರ್ ಸಾಹೇಬರು ಬರುತ್ತಾರೆ, ಜೀವಿಯ ಭಾಗ್ಯೋದಯವಾದಾಗ. ಇಲ್ಲದಿದ್ದರೆ ಕಾಲನು ಮತ್ತೆ ಇವರ ದುರ್ಗತಿ ಮಾಡುತ್ತಾನೆ. ಈ ಜೀವಿಗಳದ್ದು ಈ ಜೀವನದಲ್ಲಿ ಭಕ್ತಿ ಮಾಡಿಸುತ್ತಾನೆ, 2ನೆಯ ಜೀವನದಲ್ಲಿ 3ನೆಯ ಜೀವನದಲ್ಲಿ ಲೂಟಿ ಮಾಡುತ್ತಾನೆ, 4ನೆಯದರಲ್ಲಿ ನಾಯಿ ಮಾಡಿಬಿಡುತ್ತಾನೆ. ಹೋಗು ಸಹೋದರ, ಮತ್ತೆ ಬಾ, ಭಕ್ತಿ ಮಾಡುವ ಇಚ್ಛೆ ಇದ್ದರೆ. ಆದ್ದರಿಂದ ಅಲ್ಲಿ ಸದ್ಗುರು ಮಹಾರಾಜರು 4-5 ಸಾಧುಗಳ ಜೊತೆ ಸಾಧಾರಣವಾಗಿ ಭಕ್ತ ರೂಪದಲ್ಲಿ ಮತ್ತು ತಾವು ಸ್ವತಃ ರಾಮ 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 ಮಾಡುತ್ತಾ ಹೋಗುತ್ತಿದ್ದಾರೆ. ಆ ರಾಮರಾಮದ ಉಚ್ಚಾರಣೆ ಕೇಳಿದ ಆ ಧನ ಭಕ್ತ ನೋಡುತ್ತಾನೆ, ಭಕ್ತರು ಬರುತ್ತಿದ್ದಾರೆ. ಭಕ್ತರೇ ಭಕ್ತರೇ, ರಾಮ ರಾಮ ಭಕ್ತರೇ. ಅವರು ನಿಂತುಕೊಂಡರು. ಅವರಂತೂ ಇದೇ ಕೆಲಸಕ್ಕಾಗಿ ಬಂದಿದ್ದರು, ಕೃಪೆ ಮಾಡಲು. ಕೇಳತೊಡಗಿದರು, ಎಲ್ಲಿಂದ ಬಂದಿದ್ದೀರಿ? ಸಹೋದರ, 3 ದಿನವಾಯಿತು, ಊಟ ಸಿಗಲಿಲ್ಲ, ಸಾಯುತ್ತಿದ್ದೇವೆ ಹಸಿವಿನಿಂದ. ಎಲ್ಲಿಂದ ಬರುವುದು ಭಕ್ತರೇ, ಎಲ್ಲಿ ಹೋಗುವುದು? ನಮಗಂತೂ ಈ ರಾಜಸ್ಥಾನದಲ್ಲಿ ನೀರನ್ನು ಕೇಳುವವರು ಸಹ ಸಿಗುತ್ತಿಲ್ಲ. ಊಟವಂತೂ ದೂರದ ಮಾತಾಗಿದೆ. ಹಾಗೂ ಮೊದಲು ಹೀಗೆ ಇರುತ್ತಿತ್ತು. ತುತ್ತು ಅನ್ನವೂ ಸಿಗುತ್ತಿರಲಿಲ್ಲ. ಮರಳುಗಾಡಿನ ಪ್ರದೇಶದಲ್ಲಿ ಮನುಷ್ಯನಿಗೆ ಆಹಾರವನ್ನು ನೀಡುತ್ತಿರಲಿಲ್ಲ. ತಮಗಾಗಿ ಕಟ್ಟಿಕೊಂಡು ಹೋಗುತ್ತಿದ್ದರು. ಅಲ್ಲಿ ಎಲ್ಲ ಕಡೆಯೂ ಹೀಗೆಯೇ ಪರಿಸ್ಥಿತಿ ಇತ್ತು. ಹೇಳುತ್ತಾರೆ, ಭಕ್ತರೇ, ನಾವಂತೂ ಸಾಯುವ ಹಂತದಲ್ಲಿದ್ದೇವೆ. ಸಾಯಂಕಾಲದ ಮುನ್ನವೇ ಇಂದು ನಮ್ಮ ಪ್ರಾಣ ಹೋಗುತ್ತದೆ. 3 ದಿನವಾಯಿತು, ಊಟ ಸಿಕ್ಕಿಲ್ಲ. ಅದಕ್ಕೆ ಅವನು ಹೇಳಿದ, ಮಹಾರಾಜರೇ, ನನ್ನ ಬಳಿಯಂತೂ ಈ ಜೋಳವಿದೆ, ಸ್ವಲ್ಪ ನೋಡಿ ಮಹಾರಾಜರೇ. ಅರೆ, ಕೊಡು ಸಹೋದರ, ಜೋಳ ಕೊಟ್ಟು ಬಿಡು. ಭಕ್ತ, ನಾವಂತೂ ಸಾಯುತ್ತಿದ್ದೇವೆ ಹಸಿವಿನಿಂದ. ಕುಳಿತು 4 1 ಕೆಜಿ ಜೋಳವನ್ನು ಬೇಗನೆ ತಿಂದು ಬಿಟ್ಟರು. ಅವನ ಮುಂದೆ ಹಸಿವಿನಿಂದ ಸಾಯುವಂತಾಗಿದ್ದರು. ಏನು ಬೇಕಾದರೂ ತಿನ್ನುತ್ತಿದ್ದರು. ಹೇಳುತ್ತಾರೆ, ಹುಲ್ಲನ್ನು ಸಹ ಕುಟ್ಟಿ ತಿಂದಿದ್ದಾರೆ ಜನರು, ಒಡಮೇವನ್ನು ಕುಟ್ಟಿ. ಆಗ ಹೊಟ್ಟೆ ತುಂಬಿತು. ಇಲ್ಲದಿದ್ದರೆ ಪರಸ್ಪರ ಕತ್ತರಿಸಿಕೊಂಡು ನಾಶವಾಗಿ ಬಿಡುತ್ತಿದ್ದರು ಮನುಷ್ಯರು. ಜೋಳ ತಿಂದರು. ದನ್ನ ಕುಳಿತು ಖುಷಿಯಿಂದ ನೋಡುತ್ತಿದ್ದಾಳೆ. ತಿನ್ನಿಸಿಯೂ ಕೂಡ ಮನಸ್ಸಿನಲ್ಲಿ ಹೀಗೆ ಬರಲಿಲ್ಲ. ಜೋಳವನ್ನು ತಿನ್ನಿಸಿದೆ, ಮನೆಯವರು ಏನು ಹೇಳುವರೆಂದು. ಬಿತ್ತಲು ಹೇಳಿದರು, ಬಿತ್ತಿರುವೆ. ಭಕ್ತರು ತಮ್ಮ ಲೆಕ್ಕದಂತೆ ಬಿತ್ತುತ್ತಾರೆ ಮತ್ತು ಜಗತ್ತು ತನ್ನ ಲೆಕ್ಕಾಚಾರದಂತೆ ಬಿತ್ತುತ್ತದೆ. ಬಂದು ಬಿಟ್ಟ ಮರಳಿ ಹರಳು ಸಂಗ್ರಹಿಸಿ ಹೊಲದಲ್ಲಿ ಚೆಲ್ಲಿಬಿಟ್ಟ, ಬೇರ್ಪಡಿಸಿದ ದಪ್ಪ ಕಲ್ಲುಗಳನ್ನು. ಮನೆಯವಳು ಕೇಳಿದಳು, ಬಿತ್ತಿ ಬಂದಿರಾ? ಹಾ, ಬಿತ್ತಿ ಬಂದೆ. ಈಗ ಸುಳ್ಳು ಸಹ ಅಲ್ಲ. ಅವನು ತನ್ನ ವಿಚಾರದಂತೆ ಬಿತ್ತಿ ಬಂದಿದ್ದ, ಜಗತ್ತು ತನ್ನ ವಿಚಾರದಂತೆ ಬಿತ್ತುತ್ತದೆ. ಧರ್ಮವೂ ಸಹ ಬಿತ್ತುವುದೇ ಆಗಿದೆ. ನಿಜವಾದ ಬಿತ್ತನೆಯಂತೂ ಇದಾಗಿದೆ. ಏನಂದ್ರೆ, ನಾವು ಧನವನ್ನು ಧರ್ಮದಲ್ಲಿ ತೊಡಗಿಸುತ್ತೇವೆ. ಈಗ 1-2 ತಿಂಗಳ ನಂತರ ನೋಡಬೇಕು. ಜನರದಂತೂ ಜೋಳ ಬೆಳೆಯುತ್ತಿದೆ 2-2.5 ಫೂಟ್. ಮತ್ತು ಭಕ್ತನ ಹೊಲದಲ್ಲಿ ಬಳ್ಳಿ ಹಬ್ಬಿದೆ ಮತ್ತು ಅದರಲ್ಲಿ ದೊಡ್ಡ ಕುಂಬಳಕಾಯಿ ಬೆಳೆದಿವೆ. ಅದರಿಂದ ವೀಣೆ ತಯಾರಾಗುತ್ತದೆ. ಪಕ್ಕದವಳು ಬಂದು ಹೇಳಿದಳು, ನಿಮ್ಮ ಹೊಲದಲ್ಲಂತೂ ಬಳ್ಳಿ ಆವರಿಸಿದೆ, ಜೋಳ ಬೆಳೆದಿಲ್ಲವೇ? ಇಲ್ಲವಲ್ಲ, ಜೋಳದ ಒಂದು ದಂಟೂ ಸಹ ಇಲ್ಲ, ಒಂದು ಸಸಿಯೂ ಕೂಡ ಬೆಳೆದಿಲ್ಲ. ಈಗ ಅವಳಿಗೆ ನೆಲ ಕುಸಿದಂತಾಯಿತು. ಎಲ್ಲಿ ತಿನ್ನಿಸಿಬಿಟ್ಟ ಇವನು? ಅಂತೂ ನಮ್ಮ ಭಕ್ತರು ಮಾಡಿದರು ಸರ್ವನಾಶ. ಇವರು ಏನಾದರೂ ಅವಶ್ಯವಾಗಿ ಮಾಡಿರಬೇಕು. ಅವನಿಗೆ ಏನೂ ಕೇಳಲಿಲ್ಲ. ಯಾಕೆ ಪ್ರತಿದಿನ ತಲೆ ಕೆಡಿಸಿಕೊಳ್ಳುವುದು ಎಂದು. ಮೊದಲು ನಾನು ನೋಡಿ ಬರುತ್ತೇನೆ. ಹೊಲಕ್ಕೆ ಹೋಗಿ ನೋಡುತ್ತಾಳೆ. ಪಕ್ಕದ ಮನೆಯವಳು ಹೇಳಿದಂತೆ ಇಷ್ಟು ದೊಡ್ಡ ಕುಂಬಳಕಾಯಿ ಬೆಳೆದಿವೆ. ಅವಳದು ತಲೆ ತಿರುಗಿತು.
ಸೆಟ್ಟು ನೆತ್ತಿಗೇರಿತು. ಬಹಳ ಕೋಪಗೊಂಡಳು. ಅನ್ಯಾಯ ಮಾಡಿಬಿಟ್ಟರು ಇವರಂತೂ. ಬೇರೆಯವರದಂತೂ ಜೋಳ ಬೆಳೆದು ನಿಂತಿದೆ ಮತ್ತು ನಮ್ಮಲ್ಲಿ ಇದು. ಒಂದು ಕುಂಬಳಕಾಯಿಯನ್ನು ಕಿತ್ತಿಕೊಂಡು ಮನೆಗೆ ಬಂದಳು. ಬಂದು ತನ್ನ ಪತಿ ಅಂದ್ರೆ ಭಕ್ತ ಧನ್ನನ ಮೇಲೆ ಬಹಳ ಸಿಟ್ಟಾಗಿ ಕೇಳಿದಳು, ಜೋಳವನ್ನು ಬಿತ್ತಿದ್ರಾ? ಹೌದು, ಬಿತ್ತಿದೆ. ಸುಳ್ಳು ಹೇಳುತ್ತೀರಾ? ನೋಡು, ಈ ಕುಂಬಳಕಾಯಿ ಬೆಳೆದಿವೆ. ಬಾಲಕರು ಇವುಗಳನ್ನು ತಿನ್ನುವರೇನೋ? ಅವಳು ಹೀಗೆ ಹೇಳಿ ಆತನ ತಲೆಗೆ ಒಗೆದಳು. ತಲೆಯನ್ನಂತೂ ರಕ್ಷಿಸಿಕೊಂಡ. ಅದು ಭೂಮಿಯ ಮೇಲೆ ಬಿದ್ದು ಒಡೆಯಿತು. 2 ತುಂಡಾಗುತ್ತಲೇ ಅದರಿಂದ 5-6 ಕಿಲೋಗಳಷ್ಟು ಜೋಳ ಬಂದವು. ಇದನ್ನು ನೋಡಿ ಮತ್ತು ಅವಳು ಒಂದು ಸಲ ಧನನ ಕಡೆ ನೋಡಿದಳು. ಅವನು ತನ್ನ ತಲೆಯನ್ನು ರಕ್ಷಿಸಿಕೊಳ್ಳಲು ಹೊರೆಯಾಗಿ ಕುಳಿತಿದ್ದ ಮತ್ತು ಬೇರೆ ಕಡೆ ಚೆನ್ನಾಗಿ ಬೆಳೆದ ಜೋಳ ಭೂಮಿಯ ಮೇಲೆ ಹರಡಿದ್ದು. ಅವುಗಳನ್ನು ನೋಡುತ್ತಿದ್ದಳು. ಹೇಳತೊಡಗಿದಳು, ಮಹಾರಾಜರೇ, ಈ ಜೋಳ ಹೇಗೆ ಬಂದವು ಇದರಲ್ಲಿ? ನನಗೂ ಗೊತ್ತಿಲ್ಲ ಹೇಗೆ ಬಂತು ಎಂದು. ಆ ಮಾಲೀಕನೇ ಬಲ್ಲನು ಮತ್ತು ಅದನ್ನು ಮಾಡಿದವನೇ ಬಲ್ಲನು. ಆಕೆ ಆ ಜೋಳಗಳನ್ನು ಸಂಗ್ರಹಿಸಿದಳು, ಏಕೆಂದರೆ ಅತಿಯಾದ ಬಡತನವಿತ್ತು, ದುಃಖವು ಅಧಿಕವಾಗಿತ್ತು. ಅದನ್ನು ಮನೆಯಲ್ಲಿಟ್ಟಳು. ಒಂದು ಚಾದರವನ್ನು ತೆಗೆದುಕೊಂಡು ಹೊರಟಳು. ಗಂಟು ಕಟ್ಟಿಕೊಂಡು ತರುವೆ, ಎಲ್ಲ ಕುಂಬಳಕಾಯಿಯಲ್ಲಿ ಇರುತ್ತವೆ ಎಂದು. ಕುಂಬಳಕಾಯಿಗಳು ಇಷ್ಟೊಂದು ಹಬ್ಬಿವೆ, ನೆಲವು ಕಾಣದಂತೆ. ಚಾದರ ಹಾಸಿ ಅವಳು ಹುಚ್ಚಿ ಅಂತಾದಳು. ಹೇಗೆಂದರೆ ಕಂಗಾಲನಿಗೆ ಧನ ಕಂಡಂತೆ, ಹಸಿದವನಿಗೆ ಭೋಜನ ಸಿಕ್ಕಂತೆ. ಹಾಗೂ ಅದು ಸಹ ಇಷ್ಟೊಂದು ಹುಚ್ಚಿಯಂತೆ ಆಗಿ ಹಿಡಿದು ಒಡೆದಳು. ಕುಂಬಳಕಾಯಿಯನ್ನು ಚಾದರದಲ್ಲಿಟ್ಟು ಒಂದು ಹೊಡೆತಕ್ಕೆ 2 ತುಂಡಾಗುತ್ತಿತ್ತು. ಇನ್ನೂ ಕಿತ್ತುಕೊಂಡು ಬರುತ್ತಾಳೆ, ಒಡೆಯುತ್ತಾಳೆ. ಅದರ ರಾಶಿ ಹಾಕಿಬಿಟ್ಟಳು, ಇಷ್ಟೊಂದು ಎತ್ತರವಾಗಿ. ಹಾಗೂ ಅಕ್ಕಪಕ್ಕದವರು ನೋಡುತ್ತಾರೆ, ಈ ಜೋಳ ಎಲ್ಲಿಂದ ಬರುತ್ತಿವೆ? ಇದರಲ್ಲಿ ಹೇಗೆ ಜೋಳ ಬರುತ್ತಿವೆ? ಅಕ್ಕಪಕ್ಕದವರೆಲ್ಲರೂ ಸೇರಿಕೊಂಡರು. ನೋಡುತ್ತಿದ್ದಾರೆ, ಧನ್ನನ ಹೊಲದಲ್ಲಿ ಕುಂಬಳಕಾಯಿಂದ ಜೋಳ ಬರುತ್ತಿದೆ. ಇಡೀ ಊರೇ ಸೇರಿತು. ಎಲ್ಲರೂ ಒಡೆದು ನೋಡುತ್ತಾರೆ. ಅದು ಇಷ್ಟೊಂದು ಉದ್ದುದ್ದ ಮತ್ತು ಎತ್ತರವಾಗಿ ಚಿಕ್ಕ ಬೆಟ್ಟದಷ್ಟು ರಾಶಿಯಾಯಿತು. ಹೇಳುತ್ತಾರೆ, ಅದೇ ಸಮಯಕ್ಕೆ ಧನ್ನ ಕೂಡ ತಲುಪಿದ. ಹೇಳತೊಡಗಿದ, ಹೇ ಭಾಗ್ಯವಂತಳೆ, ದುರಾಶೆ ಮಾಡಬೇಡ. ನಮ್ಮ ಪಾಲಿನದ್ದು ಮಾತ್ರ ಒಯ್ಯಬೇಕು. ಎಷ್ಟು ನಿನ್ನ ಮನೆಗೆ ಅವಶ್ಯಕವಾಗಿದೆ ವರ್ಷ ಪೂರ್ತಿ ಅಷ್ಟೇ ಒಯ್ಯಬೇಕು, ಹೆಚ್ಚು ಒಯ್ಯಬೇಡ. ಅವಳು ಹೇಳುತ್ತಾರೆ, ಇಲ್ಲ, ಎಲ್ಲವನ್ನು ತೆಗೆದುಕೊಂಡು ಹೋಗುತ್ತೇನೆ. ಬೇಡ, ಎಲ್ಲವನ್ನು ಒಯ್ಯಬೇಡ. ನಮ್ಮ ಲೆಕ್ಕದಷ್ಟನ್ನು ಒಯ್ದು ಬಿಡು. ಅವಳು ಒಯ್ದಳು. 2 ಗಂಟು ಹೊತ್ತಳು, 3 ಹೊತ್ತಳು, 4ನೇದನ್ನು ಹೊತ್ತಳು ಮತ್ತು ಉಳಿದಿದ್ದನ್ನು ಹೀಗೆ ಹೇಳಿದ, ಊರಿನವರು ಎಲ್ಲರೂ ಹೊತ್ತುಕೊಂಡು ಹೋಗಿ ನಿಮಗಾಗಿ. ಊರಿನವರು ಎಲ್ಲರೂ ತೆಗೆದುಕೊಂಡು ಹೋಗಿ. ಯಾರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಒಯ್ಯಿರಿ, ಹೆಚ್ಚಿಗೆ ಒಯ್ಯಬೇಡಿ. ಹಾಗಾಗಿ ಹೇಳುತ್ತಾರೆ, ಯಾವಾಗ 5ನೆಯ 6ನೆಯ ಗಂಟನ್ನು ಕಟ್ಟಿ ಪೂರ್ತಿ ಗಂಟು ತಯಾರಿಸಿಕೊಂಡಳು ಮತ್ತು ಬೈಯುತ್ತಾ ಹೋಗುತ್ತಿದ್ದಾಳೆ ತನ್ನ ಪತಿಗೆ, ಅರೆ, ನೀನು ನಾಶ ಮಾಡುವೆ, ನಮ್ಮ ಜೋಳಗಳನ್ನು ಊರಿಗೆಲ್ಲ ಹಂಚುತ್ತಿರುವೆ. ಗಂಟನ್ನು ಎತ್ತಲಾಗುತ್ತಿರಲಿಲ್ಲ ಅವಳಿಂದ. 2-3 ಎತ್ತಿಸಿದರು. ಮನೆಗೆ ತಲುಪಿದಾಗ 2 ಕಿಲೋ ಉಳಿಯಿತು ಆ ಗಂಟಿನಲ್ಲಿ. ಅವಳ ತಲೆಯ ಮೇಲೆ 2 ಕಿಲೋ ಜೋಳ ಉಳಿದು. ಆಗ ಅವಳು ಅರಿತುಕೊಂಡಳು. ದನ್ನ ಹೇಳಿದ, ಭಕ್ತೆ, ನಾನು ಮೊದಲೇ ಹೇಳಿದ್ದೆ, ನಿನಗೆಷ್ಟು ಅವಶ್ಯಕತೆ ಇದೆಯೋ ಅದು ಬಂದಿದೆ. ಅನಾವಶ್ಯಕವಾಗಿ ತರಲಾರೆ ನೀನು. ಏಕೆ ತರಬಾರದು? ಮತ್ತೆ ಹೋಗುತ್ತೇನೆ, ಮತ್ತೆ ತರುತ್ತೇನೆ. ಮರಳಿ ಬಂದಳು ಭಾರವನ್ನು ಎತ್ತಿಕೊಂಡು. ದವಸವೇ ಇರಲಿಲ್ಲ ಅದರಲ್ಲಿ. ಖಾಲಿ ಗಂಟು, ಆ ಚಾದರ ಮಾತ್ರ ಇತ್ತು. ಆಗ ಅವಳು ಶಾಂತಳಾದಳು. ವಿಷಯ ಬೇರೆಯೇ ಇದೆ. ಈಗ ಇದರ ಸುದ್ದಿಗೆ ಹೋಗುವುದಿಲ್ಲ ನಾನು. ಇದೇ ಪ್ರಕಾರ ಹೇಳುತ್ತಾರೆ, ಇಡೀ ಊರೇ ಆ ಜೋಳವನ್ನು ತೆಗೆದುಕೊಂಡು ಹೋದರು ಅವಶ್ಯಕತೆಯ ಅನುಸಾರ. ಹಾಗಾಗಿ ಇಲ್ಲಿ ಹೇಳುತ್ತಾರೆ, ಕತೆ ದನ್ನ ಭಗತ್ಕೋಲ್ ದಿಯಾ ಬೀಜ್ ಜಾಕ ಖೇತ್ ನಿಪಾಯ ಬೀಜ್. ಈಗ ಬೀಜಗಳನ್ನು ಹಂಚುವುದು ಯಾವುದೇ ಮಕ್ಕಳ ಆಟವಲ್ಲ. ಯಾರಾದರೂ ಹಂಚಿ ತೋರಿಸಿ. ಮಹಾರಾಜರು ಹೇಳುತ್ತಾರೆ, ಹೀಗಲ್ಲ, ಎಲ್ಲಿಯೋ ಚೀಲ ತುಂಬ ಸುರಿದು ಬಂದಂತೆ. ಪ್ರಥಮ ನಿಯಮದಿಂದ ಬಂಧಿತರಾಗಬೇಕು. ಗುರು ಧಾರಣೆ ಮಾಡಿಕೊಳ್ಳಬೇಕು. ಪೂರ್ಣ ಗುರು ಅಂದ್ರೆ ಸತ್ಯವಂತ, ಯಾರ ಮೇಲೆ ಪೂರ್ಣ ಪರಮಾತ್ಮನ ದಯೆ ಇರುವುದೋ ಅವರಿಂದ ದೀಕ್ಷೆ ಪಡೆಯಬೇಕು. ನಂತರ ಅದರಂತೆ ಮಾಡಬೇಕು ಮತ್ತು ಮಾಡಿದ ಮೇಲೆ ನಂತರ ಇಂತಹ ಅವಕಾಶ ಬಂದೊದಗಿದಾಗ ಮಾಡಿ ನೋಡಿ. ಮಹಾರಾಜರು ಹೇಳುತ್ತಾರೆ, ಕರಣಿ ಕರ ಜರ್ನಾ ಜರೆ ಸೋ ಸಾಧು ಸಿರ್ಪೋಸ್. ಅಂದ್ರೆ ಕರ್ತವ್ಯವನ್ನು ಮಾಡಿ. ಈ ತನ್ನ ಕರ್ತವ್ಯವನ್ನು ಮಾಡಿಬಿಟ್ಟಿದ್ದ ಧನ್ನನು. ನಂತರ ಆ ಕೆಲಸ ಮಾಡಿದ. ನಂತರ ತಮಾಷೆ ನೋಡಿ ಅದರದ್ದು. ನಾನು ಮಾಡಿ ನೋಡಿದ ಮಾತನ್ನು ಹೇಳುತ್ತಿರುವೆ ಭಕ್ತರೇ, ಇದ್ಯಾವ ದಂತಕಥೆಯಲ್ಲ. ನಾವೇನು ಪರೀಕ್ಷಿಸಿ ನೋಡಿದ್ದೇವೆ ಸದ್ಗುರುಗಳ ಕೃಪೆಯಿಂದ, ಅದನ್ನೇ ನಿಮಗೆ ತಿಳಿಸುತ್ತಿದ್ದೇನೆ. ನೋಡಿ, ಈ ಪ್ರೋಗ್ರಾಮ್ ಏನು ಬಂದೀಛೋಡರ ಕೃಪೆಯಿಂದ ನಡೆಯುತ್ತಿದೆ. ಇದರಲ್ಲಿ ಯಾವುದೇ ಭ್ರಮೆ ಇರಲಾರದು ನಿಮಗೆ. ವರ್ಷ ಪೂರ್ತಿಯ ಮಸಾಲ ಸಿಕ್ಕಿಬಿಡುತ್ತದೆ ನಿಮಗೆ.
ತರುವಾತ ತಿಂಗಳಲ್ಲಿ ಸತ್ಸಂಗವಾಗುತ್ತದೆ, ಅದರಲ್ಲಿ ಅವಶ್ಯವಾಗಿ ಬನ್ನಿ. ಪ್ರತಿ ಮನೆಯಲ್ಲಿ ಪಾಠ ಮಾಡಿಸಿ, 1 ವರ್ಷದೊಳಗೆ 1 ಪಠಣೆಯನ್ನು ಅವಶ್ಯವಾಗಿ ಮಾಡಿಸಿಕೊಳ್ಳಿ. ಯಾರಿಂದ ವ್ಯವಸ್ಥೆ ಆಗುವುದಿಲ್ಲ, ಕೈ ಜೋಡಿಸಿಕೊಳ್ಳಿ ಬಂದಿ ಚೋಡರ ಮುಂದೆ. ಹೀಗೆಂದು ತಿಳಿಯಬೇಡಿ ನಾವು ನಿಮ್ಮನ್ನು. ಹೇಗೆಂದ್ರೆ ಕೆಲವರು ಹೇಳುತ್ತಾರೆ ಧಾಮಗಳಿಗೆ ಹೋಗಬಾರದೆಂದು. ಇಲ್ಲ, ಹೋಗಿ. ನಾವಂತೂ ಪ್ರಥಮವಾಗಿ ಹೇಳುತ್ತೇವೆ ಹೋಗಿ ಎಂದು. ಏನಂದ್ರೆ ಬಂದಿ ಚೋಡರದ್ದೇ ಏಕಮಾತ್ರ ಧಾಮವಾಗಿದೆ. ಆದರೆ ಧಾಮದಿಂದ ಏನು ಲಾಭವಿದೆ? ಅದು ಆವಾಗ ಲಾಭ ನೀಡುತ್ತದೆ ಯಾವಾಗ ನೀವು ಗುರುವಿನ ಆಜ್ಞೆಯಲ್ಲಿ ನಡೆಯುತ್ತೀರಿ. ಅದಕ್ಕಾಗಿ ಇಲ್ಲಿ ಹೇಳಿದ್ದಾರೆ, ಒಂದೊಮ್ಮೆ ನಿಮ್ಮ ವ್ಯವಸ್ಥೆಯಾಗದಿದ್ದರೆ, ಪಠಣೆ ಮಾಡಿಸಲು ಆಗದಿದ್ದರೆ, ಯಾವುದಾದರೊಂದು ಅಡ್ಡಿಯಾಗುತ್ತಿದ್ದರೆ ಆಗ ಸದ್ಗುರುಗಳ ಮುಂದೆ ಪ್ರಾರ್ಥನೆ ಮಾಡಿಕೊಳ್ಳಿ. ಮೇಲಿಂದ ಮೇಲೆ ಪ್ರಾರ್ಥಿಸಿಕೊಳ್ಳಿ, ಬಂದಿ ಚೋಡರೆ ನಮ್ಮ ಮೇಲೆಯೂ ದಯ ತೋರಿ ಎಂದು. ಹೀಗಾಗದಿದ್ದರೆ ನಮ್ಮ ಮುಂದೆಯೂ ಕೂಡ ಯಾವಾಗಲಾದರೂ ಚರ್ಚೆ ಮಾಡಿದರೆ, ಯಾವುದಾದರೊಂದು ಕಾರಣದಿಂದ ನಾವು ಕೂಡ ಪ್ರಾರ್ಥಿಸುತ್ತೇವೆ ಬಂದಿ ಚೋಡರ ಮುಂದೆ. ಪ್ರಾರ್ಥನೆಯಂತೂ ಅವರಲ್ಲಿಯೇ ಮಾಡಬೇಕು. ಹಾಗೂ ಈ ರೀತಿ ಮುಂದೊಂದು ದಿನ ನಿಮ್ಮದು ಬಂದಿ ಚೋಡರು ಕೇಳುತ್ತಾರೆ ಮತ್ತು ಕಥೆಯಾಗಲು ಆರಂಭವಾಗುತ್ತದೆ. ಮಾನಸರೋವರ ಹಂಸ ರಂಗು ಹೋರಿ ಹೋ, ಮೋದಿ ಕರೆ ಆಹಾರ ರಾಮ ರಂಗು ಗೋರಿ ಹೋ, ಗರೀಬದಾಸ ಲೌಲಿ ನಹ ರಂಗು ಗೋರಿ ಹೋ, ಆವಾಗ ವನ್ಯವಾರ ರಾಮ ರಂಗು ಗೋರಿ ಹೋ. ಗರೀಬದಾಸ ಗಲೌಲಿ ನಹ ರಂಗು ಗೋರಿ ಹೋ, ಆವಾಗ ವನ್ಯವಾರ ರಾಮ ರಂಗು ಗೋರಿ ಹೋ.